ನಾವು ಡಿಪಾರ್ಟ್ಮೆಂಟ್ ಅವ್ರು ಇವ್ರನ್ನ ಬೈತೀವಲ್ವಾ, ನಾವೇನು ಅಷ್ಟು ಸುಭಗ್ರ ಹಾಗಾದ್ರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೊಂಡ್ರೆ ಅವ್ರು ಇಲ್ಲ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದೇ ಒಂದು ಕಾಡು ಉಳಿತಿರ್ಲಿಲ್ಲ. ವಯನಾಡಲ್ಲಿ ಆಗಲಿ, ನಮ್ಮ ಚಿಕ್ಕಮಗಳೂರಾಗಲಿ, ಕೊಡಗಲ್ಲಾಗಲಿ ಇಷ್ಟೆಲ್ಲ ಲ್ಯಾಂಡ್ ಸ್ಲೈಡ್ಗಳಾಯ್ತು. ಅದು ಅರ್ಥ ಆಗ್ತಿಲ್ಲ ಯಾರಿಗೂ. ಸಮಾಜದಲ್ಲಿ 1000 ನೆಗೆಟಿವ್ಸ್ ಇರುತ್ತೆ, ನೀವು ಇನ್ನೊಂದಿಷ್ಟು ನೆಗೆಟಿವ್ ಹೇಳೋದ್ರಲ್ಲಿ ಏನು ಅರ್ಥ ಇದೆ? ನಾನು ನಿಮ್ ಕ್ಯಾರೆಕ್ಟರ್ ಹೇಳಲ್ಲ, ಇಡೀ ಕತೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂತ. ಓ ಇವ್ರನ್ನ ಹೀರೋ ಮಾಡ್ತಾ ಇದ್ದೀರಾ, ಓ ಫಸ್ಟ್ ಟೈಮ್ ಹೀರೋ ಅಲ್ಲಿವರೆಗೂ ಆತರ ಥಾಟೇ ಬಂದಿರ್ಲಿಲ್ಲ. 3-4 years ಹಿಂದೆ ಇದೀವಿ ನಾವು ಇವಾಗ ಇಂಡಸ್ಟ್ರಿ. ಇಟ್ ಇಸ್ ಅ ಬ್ಯಾಡ್ ಫೇಸ್, ಇಟ್ ಇಸ್ ಓಕೆ. ಯಾವ ಬಿಸ್ನೆಸ್ ಮಾಡಿದ್ರು ರಿಸ್ಕ್ ಇದೆ, ಸಿನಿಮಾ ರಿಸ್ಕ್ ಅಂತ ಅಂತಾರೆ. ನಾನು ಕೇಳಿದ್ರೆ ಯಾವ ಬಿಸ್ನೆಸ್ ಮಾಡಿದ್ರು ರಿಸ್ಕ್ ಇದೆ ಗುರು. ಪೊಲೀಸರ ಬಗ್ಗೆ ಯಾಕೆ 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 ಅಂತ ಅದು ನನಗೆ ಹುಡುಕಕ್ಕೆ ದಾರಿ ಮಾಡಿಕೊಟ್ಬಿಟ್ಟು. ಪೊಲೀಸರ ಬಗ್ಗೆ ಈ ತರ ಹೆಂಗ್ ತೋಚ್ಕೊಂಡ್ ಬರ್ದು, ದಿಸ್ ಇಸ್ ಜಸ್ಟ್ ಟೂ ಸ್ವೀಟ್. ಒಬ್ಬ ನಟನಾಗಿ ನಮ್ಗೆ ಕಲಿಯೋದಕ್ಕೆ ತುಂಬಾ ದೊಡ್ಡ ವಿಚಾರ ಅದು. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಹಲೋ, ಹೇಳಿ ಶೆಟ್ರೆ. ಯಾರು ನಾನಾ? ಸಾರಿ, ಇದು ರೀಲು. ಇದೇ ಇನ್ಸಿಡೆಂಟು ನನಗಾಗಿದ್ದು ರಿಯಲ್ ಅಲ್ಲಿ. ಫೋನ್ ಮಾಡಿ ಶೆಟ್ರೆ ಬನ್ನಿ, ನೀವು ಒಂದು ಪಿಕ್ಚರಿಗೆ ಹೀರೋ ಆಗಬೇಕು ಅಂತ ಕರೆದಿದ್ದು ನನ್ನದ್ರದ್ದೇ ನನ್ನ ಗೆಳೆಯ ರಿಷಬ್ ಶೆಟ್ಟಿ. ಸೊ ವೆಲ್ಕಮ್ ಶೆಟ್ರೆ ಕನ್ನಡ ಪಿಕ್ಚರ್ಸ್ಗೆ. ಆ್ಯಂಡ್ ವೆರಿ ಕ್ಯೂಟ್. ನನ್ನನ್ನು ಹೀರೋ ಆಗಿ ಹಾಕೊಂಡ್ರು ಹೀರೋಯಿನ್ ಆಗಿ ಒಪ್ಕೊಂಡಿದ್ದ ತೇಜು ಬೆಳವಾಡಿ, ಸ್ವಾಗತ ನಿಮಗೂ. ಸೊ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನನ್ನು ಹೀರೋ ಮಾಡಬೇಕು ಅಂತ ಅನ್ಕೊಂಡಂತಹ ಭರತ್ ರಾಜಿಗೆ ವೆಲ್ಕಮ್ ಭರತ್. ಅನ್ನೋದು ಅಷ್ಟು ಸುಲಭ ವಿಚಾರ. ಎಷ್ಟು ಕಾನ್ಶಿಯಸ್ ಆದ್ರಿ ಅನ್ನೋದು ಕಾಣಿಸ್ತಿದೆ ಶುರು ಮಾಡಿದಾಗ. ಅಲ್ಲ ಶೆಟ್ರೆ, ಅಂದ್ರೆ ಪ್ಲಾನ್ಡ್ ಅಲ್ಲ, ಸೊ ಸ್ಕ್ರಿಪ್ಟೆಡ್ ಅಲ್ಲ, ಸೊ ಹಂಗಂಗೆ ಹೋಗೋಣ ಅಂತ. ಸೊ ಶೆಟ್ರೆ, ಓಪನಿಂಗ್. ಸೊ ಈ ಕತೆ ಬಂದಾಗ ಪ್ರಮೋದ್ ಶೆಟ್ರೆ ಹೀರೋ ಆಗ್ತಾರೆ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಕತೆಗೆ ಐ ಥಿಂಕ್ ಗೋವರ್ಧನ್ ಕ್ಯಾರೆಕ್ಟರ್ಗೆ ಗೋವರ್ಧನ್ ಕೆ, ಈ ಪ್ರಮೋದ್ ಶೆಟ್ಟಿ ಕೆ. ಸೊ ತುಂಬ ಪರ್ಫೆಕ್ಟ್ ಚಾಯ್ಸ್ ಅಂತ ಅನಿಸಿರೋದು ನನಗೆ. ಬಿಕಾಸ್ ಕತೆ ಹೇಳಿದ ತಕ್ಷಣ ಅವನಿಗಿರುವಂಥ ಸಾಧಕ ಬಾಧಕಗಳು, ಪಾಸಿಟಿವ್ ನೆಗೆಟಿವ್, ಮತ್ತು ಅವನು ಯಾವ ಥರದಲ್ಲಿ ಇಡೀ ಕಥೆಯಲ್ಲಿ ಟ್ರಾವೆಲ್ ಆಗ್ತಾ ಹೋಗ್ತಾನೆ, ಇದೆಲ್ಲ ಕೇಳಿದಾಗ ಭರತ್ ಫಸ್ಟೇ ಐಡಿಯಾದಲ್ಲಿ ಇದ್ದಾಗಲೇ ನೀವು ಮಾಡೋದನ್ನೋದಾಗಿತ್ತು. ಸೊ ಐ ಥಿಂಕ್ ಸರ್ಕಾರಿ ಮುಗಿಸ್ಕೊಂಡು ಬಂದಿದ್ದ ಟೈಮು. ಭರತ್ ರಾಜ್ಗೆ ಸರ್ಕಾರಿಗೆ ಮೇಯ್ನ್ ಅಸೋಸಿಯೇಟ್ ಆಗಿದ್ದರು. ಆವಾಗ ದಿನಾ ಬಯಸ್ಕೊಳ್ಳೋ ಕೆಲಸ ಆಗ್ತಿತ್ತು ಅಲ್ಲಿ. ಡೈರೆಕ್ಷನ್ ಟೀಮಲ್ಲಿ ಯಾರು ತಪ್ಪು ಮಾಡಿದ್ರು ಫಸ್ಟ್ ಮುಂದೆ ಬಂದು ಭರತ್ರಾಜ್ ನಿಲ್ತಾಯಿದ್ರು. ನಾನೇ ಮಾಡಿದ್ದು ಸರ್ ಅಂತ. ಹಾಂ, ಭರತ್ರಾಜ್ ನಿಂತ್ಕೊಂಡು ಹೆಂಗಾಗ್ತಿತ್ತು ಅಂದರೆ ಒಂದು ಪಾಯಿಂಟ್ ಆದಮೇಲೆ ಸರ್ ರೆಡಿ ಸರ್ ಬೈರಿ ಈಗ ಅಂತ, ಆ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಸೊ ಅದರಿಂದ ಓವರ್ಕಮ್ ಮಾಡೋದು ಇಡೀ ಟೀಮ್ ಕಷ್ಟ ಆಗ್ತಿತ್ತು. ನಾನೊಂದು ಸ್ಪೀಡಲ್ಲಿ ಹೋಗ್ತಿದ್ದೆ, ಎಲ್ಲರೂ ಹೊಸಬರು. ಭರತ್ ಒಂದು ಅರ್ಧ ಫಿಲ್ಮ್ ಏನೋ ವರ್ಕ್ ಮಾಡಿದ್ರು ಅವಾಗ. ಬೇರೆಯವರೆಲ್ಲರೂ ಯಾರಿಗೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸೊ ಹಾಗಾಗಿ ಆವಾಗ ನಾನು ಲಾಸ್ಟ್ಗೆ ಮುಗಿತಾ ಬರಬೇಕಾದ್ರೆ ಭರತ್ಗೆ ಹೇಳಿದ್ದೆ, ನೀನೊಬ್ಬ ಕೆಟ್ಟ ಅಸೋಸಿಯೇಟ್ ಡೈರೆಕ್ಟ್ರು, ಇನ್ಮೇಲೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಎಲ್ಲೂ ಕೆಲಸ ಮಾಡಬೇಡ, ನೀನೊಬ್ಬ ಡೈರೆಕ್ಟ್ರ್ ಮೆಟೀರಿಯಲ್, ನೀನು ಬೇಗ ಕತೆ ಬರೆದ್ಬಿಟ್ಟು ಡೈರೆಕ್ಟ್ ಮಾಡೋ ಸಿನಿಮಾನ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡು ಹೇಳಿದ್ದೆ ನಾನು. ಹೌದು, ಅಂದರೆ ಒಂದು ಕತೆ ವಿಚಾರದಲ್ಲಿ ತೊಗೊಂಡ್ರೆ ಸರ್ಕಾರಿ ನಾವು ಏನು ಚರ್ಚೆ ಮಾಡ್ತಿದ್ವಿ ಅಥವಾ ಬೇರೆ ಬೇರೆ ಸಿನಿಮಾಗಳ ಬಗ್ಗೆ ಏನು ಚರ್ಚೆ ಮಾಡ್ತಿದ್ವಿ, ಭರತ್ಗೆ ಒಂದು ಕಥೆಯಲ್ಲಿ ತುಂಬ ಗಟ್ಟಿತನ ಇದೆ. ಆಮೇಲೆ ಒಂದು ಪಾತ್ರವನ್ನು ಹೇಳೋ ರೀತಿಯಲ್ಲಿ, ಮತ್ತು ನಾವು ಈಗ ನನ್ನ ಕಥೆಗಳಲ್ಲೂ ಕೂಡ ಅವರು ಡಿಸ್ಕಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಂಥ ರೀತಿ, ಅದನ್ನು ಏನೇನೆಲ್ಲ ಮಾಡ್ಬೋದು, ಹೇಗೆ ಹೋಗ್ಬೋದು, ಈ ಥರದ ಚರ್ಚೆಗಳನ್ನು ತುಂಬ ಚೆನ್ನಾಗಿ ಅವ್ರು ಮಾಡ್ತಾಯಿದ್ರು. ಒಬ್ಬ ಡೈರೆಕ್ಟ್ರಾಗಿ ಅವ್ರಿಗೆ, ಬಿಕಾಸ್ ಇದೊಂದು ಈ ಡೈರೆಕ್ಷನ್ ಟೀಮ್ಗೆ ಎಡಿಯಾಗಿ ಕೆಲಸ ಮಾಡೋದು ಅಥವಾ ಅಸೋಸಿಯೇಟಾಗಿ ಕೆಲಸ ಮಾಡೋದು ಇದೆಯಲ್ವ, ತುಂಬ ಥ್ಯಾಂಕ್ಲೆಸ್ ಜಾಬ್. ಅದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಯಾರೂ ಅಪ್ರಿಷಿಯೇಟ್ ಮಾಡಲ್ಲ. ಒಂದು ಸಣ್ಣ ತಪ್ಪಾದರೆ ಎಲ್ಲರೂ ಬೈದು ಬಿಡ್ತಾರೆ, ಅದಕ್ಕೆ ಇವರಿಂದನೇ ಆಯಿತು ಅನ್ನೋ ಥರದಲ್ಲಿ. ಹಾಗಾಗಿ ಅಲ್ಲೆಲ್ಲೋ ಇವ್ರ ಎನರ್ಜಿ ಹಾಳಾಗೋ ಬದಲಿಗೆ ಇವ್ರಿಗಿರೋ ಕೆಪಾಸಿಟಿ ಏನೋ, ಇವರು ಡೈರೆಕ್ಟರ್ ಆಗುವಂಥ ಎಲ್ಲ ಕೆಪಾಸಿಟಿ ಇದೆ. ಮಾಡಿರೋದು 1.5 ಫಿಲ್ಮ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಆಗಿ ವರ್ಕ್ ಮಾಡಿರೋದು. ಅದಕ್ಕಿಂತ ಮೀರಿ ಮಾಡೋ ಕೆಲಸದಲ್ಲಿರೋ ಕ್ಲಾರಿಟಿ ಏನಿದೆಯಲ್ವ, ಅದು ಐ ಥಿಂಕ್ ಇವ್ರನ್ನ ಚೆನ್ನಾಗಿ ಒಂದು ಕಥೆನ ಹೇಳ್ತಾರೆ ಇವರು ಅಂತ. ಆ ಕತೆ ಹೇಳಿದಾಗಲೇ ನನಗೆ ಫಸ್ಟೇ ಇತ್ತು, ನಿಮ್ಮನ್ನು ಫಸ್ಟ್ ಸಿನಿಮಾ ನಾನು ಪ್ರಮೋಸರ್ಗೆ ಮಾಡೋದು ಸರ್ ಅಂತ ಅಂದ್ಕೊಂಡು, ಕತೆ ಆಗಿಂದ ಮುಂಚೆನೇ ಯಾವ ಕಥೆ ಅನ್ನೋದು ಇದಾಗಿತ್ತು. ಹೀರೋ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಸೊ ಆಮೇಲೆ ನಮ್ಮಲ್ಲಿ ತುಂಬ ಕಡಿಮೆ ಸಿನಿಮಾಗಳು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಿದ್ದಂಥ ಒಂದು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥ ಕಲಾವಿದರುಗಳನ್ನು ಕ್ಯಾರೆಕ್ಟ್ರಾಗೇ ಟ್ರೀಟ್ ಮಾಡಿ ಒಂದು ಮೇನ್ ಸ್ಟ್ರೀಮ್ ಕ್ಯಾರೆಕ್ಟ್ರಾಗಿ ತೊಗೊಂಬಂದು ಒಬ್ಬ ಮುಖ್ಯ ನಟನಾಗಿ ಒಂದು ಮುಖ್ಯ ಪಾತ್ರವಾಗಿ ತೊಗೊಂಬರೋದಿದೆಯಲ್ವ, ಸ್ವಲ್ಪ ಕಮ್ಮಿ. ಅಂಥದ್ದೊಂದು ನಮ್ಮ ಪ್ರೊಡಕ್ಷನ್ನಿಂದ, ನಮ್ಮ ಟೀಮಿಂದ ಆಗುತ್ತೆ ಅಂತಂದಾಗ ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ನಿಮಗೆ ಪಕ್ಕಾ ಸೂಟ್ ಆಗುತ್ತೆ ಇದು ಅನ್ನೋದು ಡಿಸೈಡ್ ಮಾಡಿದ್ದೆ ನಾನು. ಸೊ ಹಾಗಾಗಿ ಬೇರೆ ನಿಮ್ಗೆ ಚಾಯ್ಸ್ ಎಲ್ಲ ಕೊಟ್ಟಿಲ್ಲ, ಯಾವ ಬಾಗರು ಇಲ್ಲಿ ಸಿನಿಮಾ ಇದೆ ಮಾಡು ಅಂತ ಅಂದ್ಕೊಂಡು. ಅಲ್ಲ, ಆ ದಿನ ಇನ್ನೂ ನೆನಪಿದೆ. ಭರತ್ ಮತ್ತು ರಿಷಬ್ ಕೂತಿದ್ರು ಆಫೀಸಲ್ಲಿ, ನಾನು ಎಲ್ಲೋ ಬೇರೆ ಕಡೆ ಇದ್ದೆ. ಫೋನ್ ಮಾಡಿ ಕರೆದು, ಅರ್ಜೆಂಟ್ ಬಾಯಲ್ಲಿ ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಕರೆದ್ಮೇಲೆ
ಈಗ ಲಾಫಿಂಗ್ ಬುದ್ಧ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಭರತ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಇದಕ್ಕೆ ನೀನೇ ಹೀರೋ ಮಚ್ಚ ಅಂತಂದ. ಸೊ ನಾನಾ ಕನ್ಫರ್ಮೇಶನ್ ರೀಕನ್ಫರ್ಮೇಶನ್ ನಾನಾ ಹೌದೌದು ನೀನೇ ಮತ್ತಿನ್ಯಾರು ಮಾಡ್ಬೇಕಷ್ಟೇ ಅಂತಂದ. ಸೊ ಆ ದಿನದಿಂದ ಈ ದಿನದವರೆಗೆ ಇವತ್ತು ರಿಲೀಸಿಗೆ ಬಂದಿದ್ದೀವಿ August 30ನೇ ತಾರೀಕಿಗೆ. ಸೊ ಭರತ್, ನೆಕ್ಸ್ಟ್ ಕ್ವೆಶನ್ ಇಸ್ ಫಾರ್ ಯು. ಯಾಕೆ ಪ್ರಮೋದ್ ಶೆಟ್ಟಿ? ನೀವು ಸ್ಕ್ರಿಪ್ಟ್ ಬರೆಯೋಕ್ಕಿಂತ ಮುಂಚೆನೆ ಪ್ರಮೋದನೇ ಮಾಡಬೇಕು ಅಥವಾ ಪ್ರಮೋದನೇ ಫಸ್ಟ್ ಹೀರೋ ಮಾಡ್ತೀನಿ ಅಂತ ಹೊರಟಿದ್ದು ಯಾಕೆ ಅಂತ? ಬಟ್ ಅದು ವರ್ಕೌಟ್ ಆಗಲಿಲ್ಲ. ಅದು ಆಗ್ಲಿಲ್ಲ. ಗ್ಯಾಪ್ ಅಲ್ಲಿ ನೀವು ಹೀರೋ ಆಗ್ಬಿಟ್ರಿ, ಹೀರೋ ಫಿಲಮ್ಗೆ ಹೀರೋ ಆದ್ರೆ ಕೋವಿಡ್ ರೀಸನ್ಸ್ ಇಂದ. ಅದಾದ್ಮೇಲೆ ಬಟ್ ಅವ್ರ ಪಾತ್ರಗಳು ಯಾವುದೇ ಹೀರೋ ಇರಲ್ಲ, ಅದಕ್ಕೊಂದು ಟೈಟ್ಲ್ ಇಟ್ಟಿದ್ದು ಅಷ್ಟೇ. ಹೌದು, ಯು ಕೆನಾಟ್ ಬಿ ಎ ಹೀರೋ ವಿದೌಟ್ ಬೀಯಿಂಗ್ ಎ ಕವರ್ಡ್. ಕವರ್ಡ್ ಅದ್ರಲ್ಲಿ ಹೀರೋ ಇಂಟ್ರೆಸ್ಟ್ ಕೆಳಗಡೆ ಹಾಕಿದ್ರಲ್ಲಿ. ಎಲ್ಲ ನೀವು ಮಾಡೋ ಎಲ್ಲಾ ಸಿನಿಮಾದಲ್ಲೂ ಕ್ಯಾರೆಕ್ಟರ್ ಓರಿಯೆಂಟೆಡ್ ಇರುತ್ತೆ. ಸೊ ವೈ ಪ್ರಮೋದ್? ಪ್ರಮೋದ್ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ ಅಗೇನ್ ಯು ಪ್ಲೇಡ್. ಅಂದರೆ ನೀವು ಮಾಡಿದಂಥ ಒಂದು ಪಾತ್ರ ಯಾವ್ದು ಅಂದರೆ ಉಳಿದವರು ಕಂಡಂತೆಯಲ್ಲಿ ಇದ್ದಂಥ ನಿಮ್ಮ ಪಾತ್ರ. ನನಗೆ ಉಳಿದವರು ಕಂಡಂತೆ ನಾನು ರಿಷಬ್ ಸರ್ ಒಂದ್ಸರಿ ಸರ್ಕಾರಿ ಇದು ಎಕ್ಸ್ಟ್ರಾ ಫುಟೇಜ್ ಶೂಟ್ ಮಾಡೋಕ್ಕೆ ಮಡಿಕೇರಿಗೆ ಹೋದಾಗ ಅವ್ರಿಗೂ ಈ ಮಾತು ನಾನು ಅವತ್ತು ಒಂದ್ಸರಿ ಹೇಳಿದ್ದೆ. ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದೆ 2 ಕ್ಯಾರೆಕ್ಟರ್ಗಳು, ರಿಚ್ಚಿ ಜೊತೆ ಒಂದು ರಾಘು ಮತ್ತೆ ನಿಮ್ದು ಕ್ಯಾರೆಕ್ಟರ್ ಅಂತ. ಅಂದರೆ ನಮಗೆ ನಿಮ್ಮ ಸ್ಪೆಷಲಿ ಅದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಅದರಲ್ಲಿ ಒಂದು ಚೆಕ್ ಶರ್ಟ್ ಹಾಕೊಂಡು ಒಂದು ದಪ್ಪ ಕನ್ನಡಕ ಹಾಕೊಂಡು ಒಂದು ಜೈಲಲ್ಲಿ ಮೂಲೆಯಲ್ಲಿ ಹಿಂಗೆ ಕುತ್ಕೊಂಡು ಆ್ಯಂಡ್ ಅದೊಂದು ಟೋಟಲ್ ಅಪಿಯರೆನ್ಸೇ ಯಾವುದೋ ಒಂದು ಕಾದಂಬರಿಯಲ್ಲೋ ಯಾವುದೋ ಒಂದು ಕಥೆಯಲ್ಲಿ ಬರಹಗಾರ ಬರೆಯೋದು ಕಥೆಯದು ಒಂದು ಪಾತ್ರ ಥರ ಕಾಣಿಸ್ತಾ ಇತ್ತು ಅದು. ಸೊ ಇದೊಂದು ಒಳ್ಳೆ ಕ್ಯಾರೆಕ್ಟರ್ ಇವರು. ಅಂದರೆ ಇವ್ರಿಗೆ ಯಾರು ಕರೆಕ್ಟ್. ಸಾರಿ ಟು ಇಂಟ್ರಪ್ಟ್. ಅದು ಹೆಂಗಿದೆ ಅಂದರೆ ನಿಮ್ಮ ಲುಕ್ ಮತ್ತು ಅಪಿಯರೆನ್ಸ್ ಏನಿತ್ತಲ್ವ, ದಪ್ಪ ಕನ್ನಡಕ ಮತ್ತು ಆ ಚೆಕ್ ಶರ್ಟು, ಆ ಫಾರ್ಮಲ್ ಪ್ಯಾಂಟು, ಹಳೆ ಕಾಲದಲ್ಲಿ ಮಂಗಳ ಸುಧಾದಲ್ಲೆಲ್ಲ ಕಾದಂಬರಿ ಬರೋದು, ಕತೆಗಳು ಬರೋದು, ಅದರಲ್ಲಿ ಸ್ಕೆಚ್ಗಳು ಹಂಗೆ ಇರ್ತಾಯಿತ್ತು. ವಿತ್ ದಟ್ ಇದು ಸ್ಮಾಲ್ ಸಿಗರೇಟ್ ಎಲ್ಲ ನಿಂಗೆ ಇಟ್ಕೊಂಡು ಸ್ಕೆಚ್ಗಳು ಇರ್ತಾರೆ. ಸೊ ಇವ್ರು ನೋಡಿದಾಗ ಅನಿಸಿದ್ದು ಅಂದರೆ ಇವ್ರನ್ನ ಇಟ್ಕೊಂಡ್ರೆ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಬರೆದ್ರೆ ಇವರಿಗೆ ಕರೆಕ್ಟಾಗಿ ಆಗುವಂಥ ಒಂದು ಆ್ಯಕ್ಟರ್ ಇವರು ಅಂತ. ಸೊ ಅವಾಗ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ನಾನು ಫಸ್ಟ್ ಫಿಲಿಮ್ ಮಾಡಿದ್ರೆ ನೀವು ಒಂದು ಅದರಲ್ಲಿ ಹೀರೋ ಸರ್ ಅನ್ನೋ ರೀತಿಯಲ್ಲಿ. ಸೊ ಹೀರೋ ಫಿಕ್ಸ್ ಆದ್ಮೇಲೆ ಕತೆ ಫಿಕ್ಸ್ ಆಗಿದೆ, ಕತೆ ಫಿಕ್ಸ್ ಆದ್ಮೇಲೆ ಹೀರೋ ಫಿಕ್ಸ್ ಆಗಿದ್ದ? ಇಲ್ಲ, ಹೀರೋ ಫಿಕ್ಸ್ ಆದ್ಮೇಲೆ ಒಂದು 2 ಜೊತೆಗೆ ಆಗ್ತಿತ್ತು. ಬಟ್ ನಾನು ನಿಮಗೆ ಹೇಳಿದ್ದು ಫಸ್ಟ್ ಹೀರೋದು, ಆಮೇಲೆ ಕಥೆದ ಬಗ್ಗೆ ಪ್ರಸ್ತಾವನೆ ತಂದಿದ್ದದು. ಓಕೆ ತೇಜು, ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಕತೆ ಕೇಳಿದ ತಕ್ಷಣ ಫಸ್ಟ್ ರಿಯಾಕ್ಷನ್ ಏನಿದೆ? ನಾನು ಹೇಳಿದ್ನಲ್ಲ ಭರತ್ ಅವ್ರ ಕತೆ, ನನ್ನ ರೋಲ್ ಬಗ್ಗೆ ಏನು ಜಾಸ್ತಿ ಕೇಳಕ್ ಹೋಗ್ಲಿಲ್ಲ ಆಯ್ತಾ. ಅವರು ಫುಲ್ ಸ್ಟೋರಿ ನರೇಟ್ ಮಾಡ್ಬಿಟ್ರು. ಅಂಡ್ ನಿಮ್ಗೆ ಗೊತ್ತಿದೆ ಅವ್ರು ಭಯಂಕರ ಒಳ್ಳೆ ಆರೇಟರು. ಕತೆ ಇಮ್ಯಾಜಿನ್ ಮಾಡ್ಕೋದು, ಅಷ್ಟು ಕ್ಲಿಯರ್ ಆಗಿ ನರೇಟ್ ಮಾಡ್ತಾರೆ. ನಾನು ಪೊಲೀಸರ ಬಗ್ಗೆ ಈ ತರ ಹೆಂಗ್ ತೋರ್ಸ್ಕೊಂಡ್ ಬರ್ತೀನಿ, ದಿಸ್ ಇಸ್ ಜಸ್ಟ್ ಟೂ ಸ್ವೀಟ್. ಬರೀ ತುಂಬಾ ಮುದ್ದಾಗಿದೆ ಕತೆ. ಅದೇ ಮತ್ತೆ ಹೇಳ್ತಾ ಇದ್ದೆ. ಅಲ್ಲ ಅಷ್ಟೊಂದು ಇಷ್ಟ ಆಯ್ತಾ? ಅಲ್ಲ ನಿಜವಾಗ್ಲು ಆಯ್ತು, ಮುಂದೆ ಏನಾದ್ರು ಹೇಳ್ತೀರಾ? ಇಲ್ಲ, ನನಗೆ ಒಂದು ಭಯ ಇತ್ತು ಅಂದ್ರೆ ಕತೆ ಎಲ್ಲ ಹೇಳಿದ್ಮೇಲೆ. ಫಸ್ಟ್ ಇವ್ರು ಕೇಳಿದ್ದೆ ಅಂದ್ರೆ ಈ ತರ ಒಂದು ನರೇಷನ್ ಇದೆ ಕೇಳ್ತೀನಿ. ನನಗೊಂದು ಡೌಟ್, ಇದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಪ್ರಕಾರ ಹೋದರೆ ಕಡಿಮೆ ಇದೆ, ಇದನ್ನ ನನ್ನ ಕ್ಯಾರೆಕ್ಟರ್ ಏನು ಬರುತ್ತೆ ಸರ್ ಇದರಲ್ಲಿ ಅಂತ ಬರುತ್ತಾರೆ ಅಂತ ಕೇಳಿದ್ರು. ನಾನು ನಿಮ್ಮ ಕ್ಯಾರೆಕ್ಟರ್ ಹೇಳಲ್ಲ, ಇಡೀ ಕತೆ ಹೇಳಿಬಿಡ್ತೀನಿ, ಆಮೇಲೆ ನೀವು ಡಿಸಿಷನ್ ತೊಗೊಳ್ಳಿ ಅಂತ. ಸೊ ಫುಲ್ ಕಂಪ್ಲೀಟ್ ಸ್ಟೋರಿ ಕೇಳಿದ ಮೇಲೆ ಅವ್ರಿಗೆ ತುಂಬ ಖುಷಿಯಾಗಿದೆ. ಎಲ್ಲ ಕ್ಯಾರೆಕ್ಟರ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ, ಹಾಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಲೆ ಕೆಡಿಸ್ಬಿಡಿ, ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ, ನಾನು ಇದರಲ್ಲಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ. ಆಮೇಲೆ ಹಂಗೆ ಹೇಳಿದ್ದು, ಅವಾಗ ಹಂಗೆ ಹೇಳಿದ್ರು. ಶೂಟಿಂಗ್ ಆದ್ಮೇಲೆ ಯಾಕೆ? ಶೂಟಿಂಗ್ ಆದ್ಮೇಲಲ್ಲ ಆಯ್ತಾ, ಶೂಟಿಂಗ್ ಟೈಮ್ ಅಲ್ಲೇನೆ. ಸೊ ನಂಗೆ ಅವ್ರು ಬೇರೆ ಒಂದು ಮಿಸ್ಟೇಕ್ ಮಾಡ್ಬಿಟ್ರು, ಸ್ಕ್ರಿಪ್ಟ್ ಕಳಿಸ್ಬಿಟ್ರು ನನಗೆ. ಸೊ ಫುಲ್ ಸ್ಕ್ರಿಪ್ಟ್ ನಾನು ಫುಲ್ ಲೈನ್ ಬೈ ಲೈನ್ ಎಲ್ಲ ಹೋದ್ಮೇಲೆ ಆಮೇಲೆ ಲಾಸ್ಟಲ್ಲಿ ನನ್ಗೆ ಏನಾಗುತ್ತೆ, ನನ್ನ ಕ್ಯಾರೆಕ್ಟರ್ಗೆ ಏನಾಗುತ್ತೆ, ಇದ್ರಲ್ಲಿ ಏನ್ ಬರ್ತಿದ್ದೀರ ನನ್ಗೆ ಅಂತ. ಸೊ ಆಕ್ಚುಲಿ ಬಟ್ ಲಾಸ್ಟಲ್ಲಿ ಅವ್ರ ನನ್ಗೆ ಇನ್ನೊಂದು ಬರ್ಕೊಟ್ರು. ರೌಂಡ್ ಆಫ್ ಮಾಡಲಿಲ್ಲ ಕ್ಯಾರೆಕ್ಟರ್ನ. ಇಲ್ಲ ಭರತ್ ಹಂಗೆಲ್ಲ ಮಿಸ್ಟೇಕ್ ಮಾಡಲ್ಲ, ಎಲ್ಲಾ ಕ್ಯಾರೆಕ್ಟರ್ನು ರೌಂಡ್ ಆಫ್ ಮಾಡೇ ಮಾಡಿದ್ರು. ಸೊ ಆಮೇಲೆ ಪ್ರಮೋದ್ ಶೆಟ್ಟಿ ಇದಕ್ಕೆ ಹೀರೋ ಅಂದಾಗ ಏನಿತ್ತು ರಿಯಾಕ್ಷನ್? ನಾನು ಪ್ರಮೋದ್ ಅಂದ್ರೆ ಅವ್ರ ಹೀರೋ ಆಗ್ತಾರ ಆತರ ಪ್ರಶ್ನೆ ಬರ್ಲಿಲ್ಲ. ನೀವ್ ಕೇಳ್ದಾಗ ಮತ್ತೆ ಅವತ್ ಪ್ರೆಸ್ ಮೀಟ್ ಆದಾಗ್ಲೇ ನನ್ಗೆ ಅಷ್ಟೊಂದ್ಸತಿ ಬಂದಿದ್ದು, ಓ ಇವ್ರನ್ನ ಹೀರೋ ಮಾಡ್ತಾ ಇದ್ದೀರಾ, ಓ ಫಸ್ಟ್ ಟೈಮ್ ಹೀರೋ ಅಲ್ಲಿವರೆಗೂ ಆತರ ಥಾಟೇ ಬಂದಿರ್ಲಿಲ್ಲ. ಅಲ್ಲ ಮಾಡ್ಬೋದು ಅನ್ಸುತ್ತಾ ಪ್ರಮೋದ್ ಮಾಡ್ಬೋದು? ನಾನ್ ನಿಮ್ಮನ್ನ ಫಸ್ಟ್ ಟೈಮ್ ಪ್ರಾಪರ್ ಆಗಿ ಮೀಟ್ ಮಾಡಿದೆ ಲುಕ್ ಟೆಸ್ಟ್ ಕರೆದಾಗ ಅಲ್ವಾ, ಈ ಮಾಡಕ್ ಆಗದೆ ಇರ್ಬೋದಾ ಅಂತ ಏನ್ ಅನ್ಸ್ಲಿಲ್ಲ. ಆಮೇಲೆ ನಾನು ಎಲ್ಲಾ ಮೂವೀಸ್ ನೋಡಿದ್ದು, ನಿಮ್ದು ಹೋಪ್ ನೋಡಿದ್ದು, ಎಲ್ಲಾದ್ರಲ್ಲೂ ಓ ಈ ತರ ರೋಸ್ ಮಾಡಿದಾರ ಅವರು, ಹೆಂಗ್ ಯೋಚನೆ ಮಾಡಿದ್ರು ಬರತ್ತ ಅಂತ ಆಮೇಲೆ ಅನ್ಸಿದ್ದು. ಬಟ್ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದಾನೆ, ಇವನು ಹೆಂಗ್ ಇದನ್ನ ಕ್ಯಾರಿ ಆಫ್ ಮಾಡ್ತಾನೆ ಅಂತ. ಸೊ ಅದಕ್ಕೆ ಲಾಸ್ಟ್ ಬರ್ತೀನಿ, ಕ್ಯಾರಿ ಆಫ್ ಮಾಡೋದ್ನೋ ಇಲ್ವೋ ಅಂತ. ಶೆಟ್ರೆ, ರಿಷಬ್ ಶೆಟ್ಟಿ ಫಿಲಮ್ಸ್ ಅಲ್ಲಿ ನಾನು ಕೂಡ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್.
ಸೊ ಎಲ್ಲ ಸಿನಿಮಾಗಳು ನಾವು ಮಾಡಿರೋದನ್ನ ನಾನು ಕೂಡ ವರ್ಕ್ ಮಾಡಿದ್ದೀನಿ. ಮೋರ್ ದನ್ ಕಮರ್ಷಿಯಲ್, ಯಾಕೆ ನಿಮ್ಗೆ ಈ ತರ ಕ್ಯಾರೆಕ್ಟರ್ ಓರಿಯೆಂಟೆಡ್ ಅಥವಾ ಸಬ್ಜೆಕ್ಟ್ ಓರಿಯೆಂಟೆಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ಸುತ್ತೆ ರಿಷಬ್ ಶೆಟ್ಟಿ ಫಿಲ್ಮ್ಸ್? ಸಿ ರೆಗ್ಯುಲರ್ ಕಮರ್ಷಿಯಲ್ ಅಂತ ಏನು ಹೇಳ್ತಾರೆ ಆ ಥರದ ಸಿನಿಮಾಗಳನ್ನು ಮಾಡ್ಬೋದಿಲ್ಲ ಅಂತಲ್ಲ. ನನಗೆ ಆಸಕ್ತಿ ಇರೋದು ತುಂಬ ಈ ಥರದ ಸಿನಿಮಾಗಳು. ಸೊ ನಾನು ಶಿವಮ್ಮ, ಪೆಡ್ರೋ, ವಾಗಚಿಪಾಣಿ, ಲಾಫಿಂಗ್ ಬುದ್ಧ ಇವೆಲ್ಲ ಏನು ಕಥಾ ಸಂಗಮ ಮಾಡಿದ್ವಿ, ಸರ್ಕಾರಿ ಮಾಡಿದ್ವಿ. ಸೊ ಅದರಲ್ಲಿ ಸರ್ಕಾರಿ ಬಿಟ್ಟರೆ ಮಿಕ್ಕಿದೆಲ್ಲ ನಾನು ಬೇರೆಯವ್ರಿಗೇ ಪ್ರೊಡಕ್ಷನ್ ಮಾಡಿರೋದು. ಸೊ ನಾನು ಡೈರೆಕ್ಷನ್ ಮಾಡೋ ಕೆಲಸಕ್ಕೆ ಇಳಿದಿರಲಿಲ್ಲ, ಆ್ಯಕ್ಟ್ ಮಾಡಿದ್ದೆ ಹೀರೋಲ್ಲೂ ಕೂಡ. ಸೊ ಬೇರೆ ಬೇರೆ ಕೆಲಸಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿದ್ದೆ ಬಿಟ್ಟರೆ ಅದರ್ವೈಸ್ ನನಗೆ ತಲೆಯಲ್ಲಿ ಇದ್ದಿದ್ದು ನನ್ನ ಪ್ರೊಡಕ್ಷನಲ್ಲಿ ಪ್ಲ್ಯಾನ್ ಇದ್ದಿದ್ದೆ ನನಗೆ ತುಂಬ ದೊಡ್ಡ ಸ್ಕೇಲು ಅಥವಾ ತುಂಬ ದೊಡ್ಡ ಬಜೆಟ್ಟು, ತುಂಬ ದೊಡ್ಡ ಸ್ಟಾರ್ ಕಾಸ್ಟು ಅಥವಾ ಒಂದು ಮೈನ್ ಸ್ಟ್ರೀಮಲ್ಲಿ ಕಮರ್ಷಿಯಲ್ ಸಿನಿಮಾ ಅಂತ ಏನು ಹೇಳ್ತಾರೆ ಆ ಥರ ಸಿನಿಮಾಗಳನ್ನು ಮೀರಿ ನನ್ನ ಪ್ರೊಡಕ್ಷನ್ ಹೌಸಲ್ಲಿ ನಾನು ಸರ್ಕಾರಿ, ಲಾಫಿಂಗ್ ಬುದ್ಧ, ಕಥಾ ಸಂಗಮ ಆಗ್ಬೋದು, ಈ ಥರ ಸಿನಿಮಾಗಳನ್ನು ಕೆಲವೊಂದಷ್ಟು ಎಕ್ಸ್ಪೆರಿಮೆಂಟು, ಕೆಲವೊಂದಷ್ಟು ಲೈಟ್ ಹಾರ್ಟೆಡ್ ಹ್ಯೂಮರ್ ಇರುವಂತಹ, ಒಳ್ಳೆ ಕಥೆನ ಹೇಳುವಂತಹ, ಒಳ್ಳೆ ಇಮೋಷನ್ಸನ್ನ ಹೇಳುವಂತಹ ಸಿನಿಮಾಗಳನ್ನು ಮಾಡಬೇಕು. ಮತ್ತು ಆ ಕಥೆಯಿಂದ ಒಂದು ಆಡಿಯನ್ಸ್ಗೆ ಟೇಕ್ ಅವೇ ಇರಬೇಕು. ಅವ್ರಿಗೆ ಸಿನಿಮಾ ನೋಡ್ಕೊಂಡು ಬಂದ ತಕ್ಷಣ ಅದೇನಾದರೂ ಒಂದಷ್ಟು ಇಂಪ್ಯಾಕ್ಟ್ ಮಾಡಬೇಕು. ಅದರಿಂದ ಇಡೀ ಜೀವನನೇ ಬದಲಾಗುತ್ತೆ ಅಂತೆಲ್ಲ ಹೇಳೋದು ಸುಳ್ಳಾಗುತ್ತೆ. ಆದರೆ ಒಂದು ಜನರಲ್ಲಿ ಒಂದು ಏನೋ ಒಂದು ಸೊಸೈಟಿಗೆ ಒಂದೇನೋ ಒಂದು ಮೆಸೇಜ್ ಇರಬೇಕು ಅದರಲ್ಲಿ. ತೀರಾ ಅದನ್ನು ಬೋಧನೆ ಮಾಡೋದಕ್ಕೂ ಹೋಗಬಾರ್ದು. ಒಂದು ನಮ್ಮದೊಂದು ಸರ್ಕಾರಿ ಪ್ಯಾಟ್ರನ್ ಏನಿದೆಯಲ್ವ ಹಾಗೆ ಖುಷಿಯಾಗಿ ನೋಡ್ಕೊಂಡು ಹೋಗ್ತಾ ಅದ್ರ ಜೊತೆಗೆ ಅವ್ರಿಗೆ ಆ ಇನ್ಫಾರ್ಮೇಷನ್ನು ಕೊಡ್ತಾ ಹೋದಾಗ ಅದು ನನಗೆ ನನ್ನ ಪ್ರೊಡಕ್ಷನ್ ಹೌಸಿಂದ ಇಂಥದ್ದೇ ಬರಬೇಕನ್ನೋದು ತುಂಬ ಪರ್ಟಿಕ್ಯುಲರ್ ಇದೆ ನಾನು. ಹಾಗಾಗಿ ನನಗೆ ಲಾಫಿಂಗ್ ಬುದ್ಧ ಥರ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟ ಆಯ್ತು ನನಗೆ. ಅಲ್ಲ, ಬಟ್ ಚಾಲೆಂಜ್ ಅಲ್ವಾ? ಅಂದ್ರೆ ಯೂಶಲಿ ಕಮರ್ಷಿಯಲ್ ಸಿನಿಮಾ ಮಾಡಿದ ತಕ್ಷಣ ನನಗೆ ಇದು ಇಷ್ಟಕ್ಕೆ ಸೇಲ್ ಆಗುತ್ತೆ, ಆಡಿಯೋ ಇಷ್ಟಕ್ಕೆ ಸೇಲ್ ಆಗುತ್ತೆ. ಅದು ಸರ್ಕಾರಿನೇ ಆ ಚಾಲೆಂಜ್ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ, ಮಿಕ್ಕಿದ್ದು ನೋಡೋಣ ಅಂತ ಅಂದ್ಕೊಂಡು. ಹಂಗೆ ನೋಡೋಕೆ ಹೋದರೆ ನನಗೆ ಕಿರಿಕ್ಪಾಟಿ ಆದ ತಕ್ಷಣ ಸುಮಾರಷ್ಟು ಆಫರ್ಸ್ಗಳಿತ್ತು. ಎಲ್ಲ ಪ್ರೊಡ್ಯೂಸರ್ಸ್ಗಳು ದೊಡ್ಡ ಹೀರೋಗೆ ಸಿನಿಮಾ ಮಾಡೋ ಹಿಂಗೆಲ್ಲ ಅಂತ ಇದ್ರು. ನಾನು ಏನು ಮಾಡಬೇಕಾಗಿತ್ತು ಆ ಟೈಮ್ಗೆ, ಅವನ್ನ ನನಗೆ ಮಾಡೋಕ್ಕಾಗದೇ ಇದ್ದಾಗಲೂ ಕೂಡ ನನಗೆ ಇದ್ದಿದ್ದು ಒಂದೇ ರೀಸನ್ನು, ನಾನು ಸರ್ಕಾರಿ ಮಾಡ್ತೀನಿ ಅಂತ. ಎಲ್ಲರೂ ನನಗೆ ಡಿಸ್ಕರೇಜೇ ಮಾಡಿದ್ರು ಆವಾಗ. ವೆರಿ ಫ್ಯೂ ಅಂದರೆ ಸ್ಪೆಷಲಿ ಸುದೀಪ್ ಸರ್ ಎಲ್ಲ ನನಗೆ ನೀನು ಇಲ್ಲ ಅದನ್ನು ಮಾಡು ನೀನು ಅಂತ ಅಂದ್ಕೊಂಡು ನನಗೆ ಸಖತ್ ಸಪೋರ್ಟ್ ಮಾಡಿದರು. ರಕ್ಷಿತ್ ನನಗೆ ಸೂಪರ್ ಸಪೋರ್ಟ್ ಮಾಡಿದ್ದ. ಸುತ್ತಮುತ್ತ ನಮ್ಮ ಟೀಮ್ಗಳಲ್ಲೇ ಇದೇನಕ್ಕೆ ಸುಮ್ಮನೆ ಏನೋ ಒಂದು ಮೋಸ್ಟ್ಲಿ ಅವಾರ್ಡ್ಗೆ ಏನೋ ಮಾಡ್ತಾ ಇದ್ದಾನೆ, ಇವನು ಒಂದು ಸ್ವಲ್ಪ ಇವನು ರೆಕಗ್ನಿಷನ್ಗೋಸ್ಕರ ಮಾಡ್ತಾ ಇದ್ದಾನೆ. ಡೆಫಿನೆಟ್ಲಿ ಸಿನಿಮಾ ವರ್ಕ್ ಆದರೆ ಎಲ್ರಿಗೂ ರೆಕಗ್ನಿಷನ್ ಸಿಕ್ಕೇ ಸಿಗುತ್ತೆ. ಸಣ್ಣ ಪಾತ್ರ ಮಾಡೋರಿಂದ ಹಿಡಿದು ಡೈರೆಕ್ಟರ್, ಪ್ರೊಡ್ಯೂಸರ್ವರೆಗೂ ಸಿಕ್ಕೇ ಸಿಗುತ್ತೆ. ಆ ದಿನಗಳಲ್ಲಿ ನಾನು ಕೂಡ ಅವನ ಜೊತೆಲಿದ್ದೆ. ನಾವು ಸುಮಾರಷ್ಟು ಇನ್ವೆಸ್ಟರ್ಗಳನ್ನ ಭೇಟಿ ಮಾಡಿದ್ವಿ. ಕಿರಿಕ್ ಪಾರ್ಟಿ ಆದ ನಂತರ ಸರ್ಕಾರಿ ಕತೆನ ಹಿಡ್ಕೊಂಡು ಕತೆಗಳನ್ನ ಪ್ರೊಡ್ಯೂಸರ್ಸ್ಗೆ ಹೇಳಿ ಇನ್ವೆಸ್ಟರ್ ಕೊಡಿ ಕಾಸು ಕೊಡಿ ದಯವಿಟ್ಟು ಅಂತ ಕೇಳಕ್ಕೆ. ಅವಾಗೆಲ್ಲ ವೆರಿ ಕಾಮನ್ ವರ್ಡ್. ನಾನು ಅವನ ಜೊತೆಲೇ ಇದ್ದಿದ್ರಿಂದ ನನಗೆ ಗೊತ್ತಿದೆ. ಶೆಟ್ರೆ, ನಮ್ಮ ಹತ್ರ ದೊಡ್ಡ ಸ್ಟಾರ್ಗಳ ಡೇಟ್ ಇದೆ, ಅವ್ರಿಗೆ ಕತೆ ತಗೊಂಬನ್ನಿ, ನಾನು ಮಾಡಿಸ್ತೀನಿ, ನೀವು ಯಾಕೆ ಮತ್ತೆ ಯಾವುದೋ ಅವಾರ್ಡ್ಗೆ ಸಿನಿಮಾ ಮಾಡ್ತಾ ಇದ್ದೀರಾ ಅನ್ನೋ ಪದಗಳನ್ನ ಸುಮಾರು ಜನ ಇನ್ವೆಸ್ಟರ್ ಅಥವಾ ಪ್ರೊಡ್ಯೂಸರ್ಗಳ ಹತ್ರ ಗಾಂಧಿನಗರದ ಒಳಗೂ ಹೊರಗೂ. ಅಲ್ಲ, ಲಾಫಿಂಗ್ ಬುದ್ಧ, ಭರತ್ ರಾಜ್ ಆ್ಯಂಡ್ ಹೋಲ್ ಟೀಮು ಅವ್ರಿಗೆಲ್ಲರಿಗೂ ಥ್ಯಾಂಕ್ಫುಲ್ ಆಗಿರಬೇಕು. ಅವರೆಲ್ಲ ಹಂಗೆ ಹೇಳಿದ್ದಕ್ಕೆ ನಾನು ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಂತ ಪ್ರೊಡಕ್ಷನ್ ಹೌಸ್ ಮಾಡಿದ್ದು. ಅದರಲ್ಲಿ ಸರ್ಕಾರಿ ಫಿಲ್ಮ್ ಮಾಡಿದ್ವಿ ಫಸ್ಟ್ ಟೈಮ್. ಅದಕ್ಕೆ ನಮಗೆ 2-3 ಜನ ಇನ್ವೆಸ್ಟರ್ಸ್ಗಳು ಬಂದರು. ಅದನ್ನ ಸಿನಿಮಾ ದೊಡ್ಡದಾಗಿ ಆಯಿತು. ಸೊ ಅದರಿಂದನೇ ಬೇರೆ ಸಿನಿಮಾಗಳು ಪ್ರೊಡ್ಯೂಸ್ ಮಾಡೋದಕ್ಕೆ ದಾರಿ ಆಯಿತು. ಎಕ್ಸಾಕ್ಟ್ಲಿ. ಯಾವಾಗ ರಿಕ್ಕಿ ಸಿನಿಮಾ ಆದ ನಂತರ ಪರಂಬ ಸ್ಟುಡಿಯೋ ಶುರು ಆಯಿತು, ಹಾಗೆ ಕಿರಿಕ್ ಪಾರ್ಟಿ ಆದ ನಂತರ ರಿಷಬ್ ಶೆಟ್ಟಿ ಫಿಲ್ಮ್ ಶುರು ಆಯಿತು. ಸೊ ಎಷ್ಟೇ ರಿಸ್ಕ್ ಇದ್ರು ಇದನ್ನ ನಾನು ಆನ್ ಫೇಸ್ ಹೇಳಬೇಕು ಅಂತ ಅನ್ಕೋತೀನಿ. ಯಾಕೆಂದ್ರೆ ಗೊತ್ತು, ಅವಾರ್ಡ್ ಸಿನಿಮಾಗಳಲ್ಲಿ ಎಷ್ಟೇ ಸುತ್ತಾಡ್ಕೊಂಡು ಎಷ್ಟೇ ಅವಾರ್ಡ್ಸ್ ತಗೊಂಡು ಬಂದ್ರು ಕೂಡ ಹಾಕಿರೋ ಅಂತ ಅಮೌಂಟ್ ರಿಕವರ್ ಆಗೋದು ಈಸ್ ಆಲ್ವೇಸ್ ಎ ರಿಸ್ಕ್. ನಾನು 100% ರಿಸ್ಕ್ ಅಂತ ಹೇಳ್ತೀನಿ. ಬಟ್ ಆ ತರದ ರಿಸ್ಕ್ ನ ತಗೊಂಡು ಇಲ್ಲ ಈ ಕಂಟೆಂಟ್ಗಳನ್ನ ನಾವು ಮಾಡ್ಲೇಬೇಕು ಅಂತ ಹೊರಟು ಇವತ್ತಿಗೂ 10-12 ಕೋಟಿ ಬ್ಯಾಕ್ಲಾಗ್ ಅಲ್ಲಿ ಇದ್ದು ಈ ತರದ ಸಿನಿಮಾ ಮೇಲೆ ಮತ್ತೆ ಸಾಹಸ ಮಾಡ್ತಾ ಇರೋದು ರಿಷಬ್ ಒಬ್ನೇ. ಅಂಡ್ ನಾಟ್ ಓನ್ಲಿ ರಿಷಬ್ ಅಂಡ್ ಆಲ್ಸೋ ರಕ್ಷಿತ್. ಆ ಪ್ಯಾಟರ್ನ್ ಅಲ್ಲಿ ಹೊರಟ್ರೆ ರಕ್ಷಿತ್ ಅಂಡ್ ರಿಷಬ್. ಅಂಡ್ ಈ ಪ್ಯಾಟರ್ನ್ ಅನ್ನ ನೀವು ಬೇರೆ ಪ್ರೊಡಕ್ಷನ್ ಹೌಸ್ ಗಳಿಗೆ ಏನ್ ಹೇಳ್ತೀರಾ? ಅಂದ್ರೆ ನಾನ್ ಕೇಳೋದು, ಓಕೆ, ಈ ಪ್ಯಾಟರ್ನ್ ನೀವಿಬ್ರು ಫಾಲೋ ಮಾಡ್ತಾ ಇದ್ದೀರಾ, ಬೇರೆಯವರು ಇದನ್ನ ಹೇಗೆ ತಗೋಬೇಕಂತ. ನಾವು ಶುರು ಮಾಡಿದಾಗ ರಕ್ಷಿತ್ ಆಗಲಿ ನಾನಾಗಲಿ ಈ ಥರ ಸಿನಿಮಾಗಳನ್ನ ಏನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಅವಾಗ ಇಂಡಸ್ಟ್ರಿ. ನಮಗೆ ರಿಸ್ಕ್ ಫ್ಯಾಕ್ಟರ್ ಅಷ್ಟೊಂದು ಇರಲಿಲ್ಲ ಕಂಪ್ಯಾರಿಟಿವ್ಲಿ. ನಮಗೇನು ಸಿನಿಮಾಗಳು ಚೆನ್ನಾಗಿ ಆಗಿತ್ತು, ಅದರಿಂದಾಗಿ ಸ್ಯಾಟಲೈಟ್, ಡಿಜಿಟಲ್, ಥಿಯೇಟ್ರಿಕಲ್ ಎಲ್ಲವೂ ಕೂಡ ಬೇರೆ ಥರದಲ್ಲಿತ್ತು. ಇವತ್ತು ಕಂಪ್ಲೀಟ್ಲಿ ಇಂಡಸ್ಟ್ರಿ ಒಂದು ಬ್ಯಾಡ್ ಫೇಸಲ್ಲಿದೆ. ಸೊ ಹಾಗಾಗಿ ಬಿಸ್ನೆಸ್ ಏನೇನೆಲ್ಲ ಅಪಾರ್ಚುನಿಟೀಸ್ ಇತ್ತು ಅವೆಲ್ಲವೂ ಕೂಡ ಚೇಂಜ್ ಆಗಿಬಿಟ್ಟಿದೆ. ಸೊ ಒಂದು ಸ್ವಲ್ಪ ಹಿಂದೆ ಹೋಗ್ಬಿಟ್ಟಿದೆ. 3-4 ಇಯರ್ಸ್ ಹಿಂದೆ ಇದ್ದೀವಿ ನಾವು ಇವಾಗ ಇಂಡಸ್ಟ್ರಿ. ಸೊ ಇದು ಇಟ್ ಇಸ್ ಅ ಬ್ಯಾಡ್ ಫೇಸ್. ಇಟ್ ಇಸ್ ಓಕೆ. ಸೊ ಪ್ರತಿ ಸಿನಿಮಾಗೂ ಆ ರಿಸ್ಕ್ ಇದೆ. ಅದರಲ್ಲೇನು ನಾವು ಈ ಸಿನಿಮಾ ರಿಸ್ಕ್ ಇಲ್ಲ. ಸಿನಿಮಾ ಅಂದರೆ ಯಾವ ಬಿಸ್ನೆಸ್ ಮಾಡಿದ್ರು ರಿಸ್ಕ್ ಇದೆ. ಸಿನಿಮಾ ರಿಸ್ಕ್ ಅಂತಂತಾರೆ. ನಾನು ಕೇಳಿದ್ರೆ ಯಾವ ಬಿಸ್ನೆಸ್ ಮಾಡಿದ್ರು ರಿಸ್ಕ್ ಇದೆ ಗುರು. ಸೊ ನೀವು ಯಾವ್ದು ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗಲ್ಲ. ಎಲ್ಲರೂ ಎಫರ್ಟ್ ಹಾಕಲೇಬೇಕು, ಎಲ್ಲರೂ ಕೆಲಸ ಮಾಡಲೇಬೇಕು. ಸೊ ಫುಲ್ಲೆಸ್ಟ್ ಹಾಕಿದಾಗ ಅದರಿಂದ ರಿಸಲ್ಟ್ ಸಿಗುತ್ತೆ ಅನ್ನೋದು ಅದು ಶತಸಿದ್ಧ. ಅದು ನನಗಂತೂ ತುಂಬ ಕಾನ್ಫಿಡೆಂಟ್ ಆ ವಿಷಯದಲ್ಲಿ.
ಭರತ್ ರಾಜ್ ಆಗಲಿ, ಇಡೀ ಲಾಫಿಂಗ್ ಬುದ್ಧ ಟೀಮ್ ಆಗಲಿ, ನೀವೆಲ್ಲ ಎಷ್ಟು ಕೆಲಸ ಮಾಡಿದ್ದೀರ ಇದಕ್ಕೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಎಷ್ಟೆಷ್ಟು ಸಲ್ಲಬೇಕು ನಿಮ್ಗೆ ಅಂತ ಇರುತ್ತಲ್ವ. ನೀವು ಕೆಲಸ ನೀವು ಮಾಡಿ ಪ್ರತಿಫಲ ನನಗೆ ಬಿಡು ಅನ್ನೋ ಥರದೊಂದು ಕಾನ್ಸೆಪ್ಟಲ್ಲಿ ನಿಮಗೆ ಎಷ್ಟು ಪ್ರತಿಫಲ ಸಿಗಬೇಕು ಅನ್ನೋದು ಆಲ್ರೆಡಿ ಡಿಸೈಡ್ ಆಗಿದೆ. ಅದನ್ನು ಜನ ಕೊಡ್ತಾರೆ, ಅದು ಅಷ್ಟೇ. ಅದ್ರ ಯಾವ್ದು ಎಷ್ಟು ತೂಕ ಹಾಕಿದ್ರೂ ಅದನ್ನು ಬೇರೆ ಲೆಕ್ಕಾಚಾರಕ್ಕೆ ಹೋಗಲ್ಲ ಅದು. ಯಾವ ರಿಸಲ್ಟನ್ನು ಈಗಲೇ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಅನ್ನೋವಂಥದ್ದು. ಆ್ಯಂಡ್ ಭರತ್, ಯಾಕೆ ಪೊಲೀಸ್ ನಿಮ್ಮ ಕಥೆಯಲ್ಲಿ ಯಾಕೆ ಪೊಲೀಸೇ ಬಂದ? ಆ ಕ್ಯಾರೆಕ್ಟರ್ ಗೋವರ್ಧನ ಬೇರೆ ಏನ್ ಬೇಕಾದ್ರೂ ಆಗಿರ್ಬೋದಾಗಿತ್ತು, ಯಾಕೆ ಪೊಲೀಸ್? ಅದ್ರ ಬಗ್ಗೆ ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡ್ವಿ. ಇವ್ನು ಏನೇನು ಪ್ರೊಫೆಷನ್ ಆಗಿರಬಹುದು ಗೋವರ್ಧನ್ ಅನ್ನೋ ಒಂದು, ಅಥವಾ ಗೋವರ್ಧನ್ ಅಂತ ಹೆಸರು ಇದ್ದಿಲ್ಲ ಅನ್ಸುತ್ತೆ, ಮುಖ್ಯ ಪಾತ್ರಧಾರಿ ಏನೇನು ಆಗಿರ್ಬೋದು ಅಲ್ಲಿಂದ ಅಷ್ಟು ಹಿಂದೆ ಹೋದ ಅದು ಅವ್ರದ್ದೇ ರೆಫರೆನ್ಸ್ ಆಕ್ಚುಲಿ ತಗೊಂಡಿದ್ದು. ಅಲ್ಲಲ್ಲ, ಪ್ರಮೋದ್ ಶೆಟ್ಟಿ ಕೆ ಅಂತ ಇತ್ತಲ್ಲ, ಅವರ ತಂದೆ ಹೆಸರು ಕೃಷ್ಣಮೂರ್ತಿ ಅಂತ ಇಟ್ಕೊಂಡು ಇವ್ರು ಅದಕ್ಕೆ ಬ್ಯಾಕ್ ಸ್ಟೋರಿ ಮಾಡಿರೋದು ಹೆಸರಿಗೆ. ಸೊ ಅವನು ಅದೇ ಫಸ್ಟ್ ಒಂದು ಕೊಡಿ ಪಿ ಟಿ ಮಾಸ್ಟರ್ ಆಗಿರ್ಬೋದು, ಅಥವಾ ಯಾವುದೋ ಕಿರಾಣಿ ಅಂಗಡಿಯಲ್ಲಿ ಇರುವಂಥ ಓನರ್ ಆಗಿರ್ಬೋದು, ತರಕಾರಿ ಮಾರೋನಾಗಿರ್ಬೋದು. ಸೊ ಯಾವುದು ಅದ್ರೂ ಒಂದು ಅದಕ್ಕೆ ಒಂದು ಫುಲ್ಫಿಲ್ಲಿಂಗ್ ಇಮೇಜ್ ಬರ್ತಾ ಇರಲಿಲ್ಲ. ಅಂದರೆ ತಲೆಯಲ್ಲೂ ಏನಾದರೂ ಒಂದು ಕ್ಯಾರೆಕ್ಟರ್ ಟಕ್ ಅಂತ ಒಂದು ಫ್ಲ್ಯಾಶ್ ಆಗುತ್ತಲ್ಲ, ಆ ಥರದ್ದು ಒಂದು ಆಗ್ತಾ ಇಲ್ಲ. ಸೊ ಹೀಗಿದ್ದಾಗ ನನಗೆ ಒಂದು ನನ್ನ ಇನ್ನೇನು ದಪ್ಪ ಇರೋರಿಂದ ಪ್ರೊಫೆಷನ್ಗೆ ಅಡ್ಡಿ ಆಗುವಂಥದ್ದು. ಅಂದರೆ ಅವನು ಅಲ್ಲಿ ನಾನು ಫಸ್ಟ್ ಇದ್ದಿದ್ದು ಇನಿಷಿಯಲಿ ಅದರದ್ದು ಕತೆ ಬಂದ್ಬಿಟ್ಟು, ಒಬ್ಬ ದಪ್ಪ ಇರೋ ವ್ಯಕ್ತಿ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ತೂಕ ಇಳಿಸ್ಕೊಳಕ್ಕಾಗೋ ಹೋದಾಗ ಅಲ್ಲಿ ಆಗುವಂಥ ಅವನು ಎಡವಟ್ಟುಗಳು ಅಥವಾ ಅವನ ಅನುಭವಗಳದ್ದು ಒಂದು ಮಜವಾಗಿರೋಂಥ ಒಂದು ಸಿನಿಮಾ ಒಂದೇ ಲೊಕೇಶನಲ್ಲಿ ಮಾಡೋದು ಅಂತ. ಸೊ ಅವನು ಬರೋದಕ್ಕೆ ಏನೊಂದು ರೀಸನ್ ಬೇಕಿತ್ತಲ್ಲ, ಅವನು ಏನಾಗಿರ್ಬೋದು ಅಂತ ಹುಡ್ಕೊಂಡು ಹೋಗೋ ಟೈಮಲ್ಲಿ ಅವನ ಪ್ರೊಫೆಷನ್ ಅವನಿಗೆ ತುಂಬ ಅಡ್ಡಿ ಆಗಬೇಕದು. ಅಂದರೆ ಅವನ ದೇಹ ಅವನಿಗೆ ಅಂದರೆ ಇಟ್ ಶುಡ್ ಬಿ ವೆರಿ, ಅವನಿಗೆ ತುಂಬ ಅದನ್ನು ಮಾಡಲೇಬೇಕು, ಈಗ ನಾನು ಅಲ್ಲಿ ಹೋಗಲೇಬೇಕು ಆದಂಥ ಪರಿಸ್ಥಿತಿ ಬರಬೇಕಂದ್ರೆ ಪಿ ಟಿ ಮಾಸ್ಟರ್ ಅಂದರೆ ರಜಾಕ್ಕೆ ಬಂದ್ಬಿಡ್ತಾನೆ, ಇನ್ನು ಕಿರಾಣಿ ಅಂಗಡಿ ಮುಚ್ಕೊಂಡು ಬಂದ್ಬಿಡ್ತಾರೆ. ಇನ್ನೊಂದು ಏನೋ ಹೀಗಿದ್ಬೇಕಾರೆ ಯಾರು ಇರ್ಬೋದು, ಎಂಥ ಪ್ರೊಫೆಷನ್ ಏನಂತ ಹುಡುಕ್ಬೇಕಾದ್ರೆ ನಾನು ಒಂದು ಯೂಟ್ಯೂಬಲ್ಲಿ ಒಂದು ಚಿಕ್ಕ ವಿಡಿಯೋ ನೋಡಿದೆ. ಅದು ಉತ್ತರ ಭಾರತದಲ್ಲಿ ಯಾವುದೋ ಒಂದು ಸ್ಟೇಟಲ್ಲಿ ನಡೆದಿದ್ದಂಥ ಒಂದು ಘಟನೆ. ಅಲ್ಲಿ ಒಬ್ಬ ಎಸ್ ಪಿ ಅವ್ರ ಸ್ಟೇಷನಲ್ಲಿ ಅವ್ರದ್ದು ಇದರಲ್ಲಿರೋವಂಥ ಸ್ಟಾಫ್ನೆಲ್ಲ ಕರೆದ್ಬಿಟ್ಟು ಹೆಲ್ತ್ ಚೆಕಪ್ ಮಾಡ್ಬೇಕಾದ್ರೆ ಒಬ್ಬ ಕಾನ್ಸ್ಟೇಬಲ್ಗೆ ಸರಿಯಾಗಿ ಉಗಿತಾರೆ ಅದರಲ್ಲಿ. ಅಂದರೆ ಅವನು ಸ್ವಲ್ಪ ಓವರ್ ವೇಟ್ ಆಗಿಬಿಟ್ಟಿರ್ತಾನೆ, ಅವನಿಗೆ ತುಂಬ ಬೈತಾರೆ. ಅವನು ತುಂಬ ಹತ್ಕೊಂಡು ಅವನು ಸರ್ ನಂದು ಹೆಲ್ತ್ ಸರಿ ಇಲ್ಲ, ನನಗೆ ಇದಿದೆ ಅದಿದೆ ಅಂತೆಲ್ಲ ಮನೆಯಲ್ಲಿ ನಮ್ಮ ಎಲ್ಲ ಹೆರಿಡಿಟ್ರಿ ಸರ್ ಅದು ಅಂತಂದೆಲ್ಲ ಹೇಳ್ತಾ ಇದ್ದಾನೆ. ಇವರು ಅದನ್ನು ಯಾವುದು ಕೇರ್ ಮಾಡ್ತಾರೆ, ಸರಿಯಾಗಿ ಉಗಿತಾರೆ. ಅದು ಎಲ್ಲ ನ್ಯೂಸ್ ಚಾನಲ್ ಎದುರಿಗೆ. ಆ್ಯಂಡ್ ಆ ವಿಡಿಯೋ ಕ್ಲಿಪ್ಪು ಯೂಟ್ಯೂಬಲ್ಲಿ ವೈರಲ್ ಆಗಿದೆ. ಅದ್ರಲ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ನೋಡ್ತಾ ಇದ್ದೀನಿ, ಅದ್ರಲ್ಲಿ ಕಮೆಂಟ್ಸೆಲ್ಲ ಪಬ್ಲಿಕ್ ಕಮೆಂಟ್ಸೆಲ್ಲ ತುಂಬ ಜನ ಬೈತಾ ಇದ್ರು, ಹೌದು ಈ ಪೊಲೀಸ್ನವರಿಗೆಲ್ಲ ಹಿಂಗೆ ಆಗಬೇಕು, ಅವರಿಗೆಲ್ಲ ಶಿಸ್ತಿಲ್ಲ ಹಾಗೆ ಹೀಗೆ ಅಂತ. ಅದು ಅವತ್ತು ನೈಟ್ ಆ್ಯಕ್ಚುಲಿ ಯೋಚನೆಗೆ ಅನಿಸ್ತು, ಯಾಕೆ ಇವನು ವ್ಯಕ್ತಿ ಪಾಪ ಎಷ್ಟು ಅವ್ನು ನೋಡೋಕೆ ತುಂಬ ಕ್ಯೂಟಾಗಿ ಗುಂಡ್ಗುಂಡಕ್ಕೆ ಮುದ್ದಾಗಿದ್ರು, ಅವನು ಅಳ್ತಾ ಇದ್ದಿದ್ದು ರೀತಿಯೆಲ್ಲ ನೋಡಿ ನನಗೆ ಅನಿಸ್ತು ಇವನು ಏನಾಗಿರ್ಬೋದು, ಮನೇಲಿ ಯಾರಿರ್ಬೋದು, ಇವನು ಮುಂಚೆ ಸ್ಟೇಷನ್ ಅವನು ವಾಟ್ ಇಫ್ ಈಸ್ ಎ ವೆರಿ ಹ್ಯಾಪಿ ಪರ್ಸನ್. ಅವನಿಗೆ ಅವತ್ತಿನ ದಿನ ಯಾರೋ ಎದುರಿಗೂ ಅವಮಾನ ಆಗ್ಬಿಡ್ತು, ಅವ್ನ ಲೈಫಲ್ಲಿ ಅವತ್ತಿಂದ ನೆಕ್ಸ್ಟ್ ಏನಾಗ್ಬೋದು ಅವ್ನ ಲೈಫಲ್ಲಿ ಅಂತ ಯೋಚನೆ ಮಾಡ್ಬೇಕು. ಈ ಒಂದು ಕ್ಯಾರೆಕ್ಟರ್ ಈ ಥರ ಇದೊಂದು ಡಿಪಾರ್ಟ್ಮೆಂಟ್. ದೆನ್ ಅವಾಗ ತುಂಬ ಪೊಲೀಸರ ಬಗ್ಗೆ ಯಾಕೆ 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 ಅಂತ ಅದು ನನಗೆ ಹುಡುಕಕ್ಕೆ ದಾರಿ ಮಾಡಿಕೊಟ್ಬಿಡ್ತು, ರಿಸರ್ಚ್ ಮಾಡೋಕ್ಕೆ ದಾರಿ ಮಾಡಿ ತುಂಬ ಒಂದು ವರ್ಲ್ಡೇ ಓಪನ್ ಆಗ್ತಾ ಹೋಯ್ತು ಅವಾಗ. ಸೊ ಪೊಲೀಸ್ ಇಸ್ ದ ಬೆಸ್ಟ್ ಥಿಂಗ್ ಅಂತ ಅವಾಗ ಅನಿಸಿದ್ದೆ ನನಗೆ. ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಸ್ಟೇಷನ್ಗಳಲ್ಲಿ ಹೋಗಿ ಒಂದು ಇಡೀ ದಿನಗಳನ್ನ ಕಳೆದು ಬರತ್ತು, ಅಲ್ಲಾಗುವಂಥ ಆಕ್ಟಿವಿಟೀಸ್ಗಳನ್ನ ನೋಟ್ ಮಾಡಿಕೊಂಡು ಅವ್ರ ಹಾವಭಾವಗಳು ಅಥವಾ ಅವರ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಅಷ್ಟನ್ನು ನೋಟ್ ಮಾಡ್ಕೊಂಡು ಬಂದು ಆರ್ಟಿಸ್ಟ್ಗಳಿಗೆ ಫೀಡ್ ಮಾಡಿದ್ದು. ಆ್ಯಂಡ್ ಸುಮಾರು ಜನ ಪೊಲೀಸ್ ಆಫೀಸರ್ಸ್ನ ಅವ್ರ ಫ್ರೆಂಡ್ಸಲ್ಲೂ ಸುಮಾರು ಜನ ಇದ್ದಾರೆ, ಅವರೆಲ್ಲರನ್ನೂ ಮೀಟ್ ಮಾಡಿ ಬೇಸಿಕಲಿ ಕಾನ್ಸ್ಟೇಬಲ್ಸ್ನ ಮೀಟ್ ಮಾಡಿ ಅವರೆಲ್ಲ ಏನೇನು ಕಷ್ಟಪಡ್ತಾರೆ ಅಥವಾ ಅವ್ರ ಲೈಫ್ ಹೇಗಿದೆ, ಅವ್ರ ಮನೆ ಪರಿಸ್ಥಿತಿಗಳು ಹೇಗಿದೆ, ಮನೆಗೆ ಹೋದಾಗ ಹೇಗಿರ್ತಾರೆ. ಯಾಕಂದ್ರೆ ದಿನ ಬೆಳಗ್ಗೆ ಎಂಟರ್ ಆಗಿದ ತಕ್ಷಣ ಸ್ಟೇಷನ್ಗೆ ಕೊಲೆಗಾರರು ಅಥವಾ ಇನ್ನೊಬ್ಬ ರೇಪ್ ಮಾಡಿದವನು, ಇನ್ನೊಬ್ಬ ಕಳ್ತನ ಮಾಡಿದವನು, ಇವ್ರನ್ನೇ ಮೀಟ್ ಮಾಡಿ ಆ ನೆಗೆಟಿವ್ ಎನರ್ಜಿ ಫಿಲ್ ಆಗಿರುತ್ತೆ. ಅದನ್ನ ಹೆಂಗೆ ಮನೆಗೆ ಹೋದಾಗ ಅದನ್ನ ಹೆಂಗೆ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನೆಲ್ಲ ರಿಸರ್ಚ್ ಮಾಡಿ ಆಮೇಲೆ ಬರುತ್ತೆ ಈ ಕಥೆನ ಮಾಡಿದ್ದು. ಸೊ ಆ ಕಥೆಯಲ್ಲಿ ನಾನು ನಾಯಕ ಆಗಿದ್ದಕ್ಕೆ ಖುಷಿ ಇದೆ, ಅದು ಪಾತ್ರ ಆಗಿದ್ದಕ್ಕೆ ಖುಷಿ ಇದೆ. ಸೊ ನಿಮಗ್ ಬಂದ್ರೆ ಈ ಯಾವುದೇ ಹೀರೋಯಿನ್ಸ್ ಆದ್ರೂ ಅವ್ರು ಒಂದು 35-40 ಆದ್ರೂ ಅವ್ರಿಗೆ ಗ್ಲಾಮರ್ ನಾನು 25 ಥರನೇ ಕಾಣಬೇಕು ಅಂತಿರುತ್ತೆ. ಈ ಕಥೆಯಲ್ಲಿ ಒಂದು ಮಗುವಿನ ತಾಯಿ. ಸೊ ಎಸ್, ಎಲ್ಲ ರಂಗಭೂಮಿಯಿಂದ ಬಂದಿರೋದ್ರಿಂದ ನಮ್ಗೆ ಆ ಕ್ಯಾರೆಕ್ಟರ್ಗಳು ಮ್ಯಾಟರ್ ಆಗಲ್ಲ ಅಂದ್ರೂ ಕೂಡ ಒಂದ್ ಕೆರಿಯರ್ ಅಲ್ಲಿ ನಾನು ಇನ್ನೂ ಮುಂದಕ್ಕೆ ಹೋಗ್ಬೇಕು, ಇಷ್ಟು ಬೇಗ ಒಂದ್ ಮಗು ತಾಯಿ ಕ್ಯಾರೆಕ್ಟರ್ ಮಾಡಿಸ್ತಾ ಇದೆಯಾ ಅಂತ ಏನಾದ್ರು ಅನ್ಸಿದ್ಯಾ? ಇಲ್ಲ, ಯಾವ ಒಂದ್ಸತಿನೂ ಅನಿಸ್ಲಿಲ್ಲ. ಕತೆ ಕೇಳ್ತಿದ್ದಂಗೆ ನಾನು ಹೇಳಿದ್ನಲ್ಲ, ಎಷ್ಟು ಥಾಟ್ಫುಲ್ ಆಗಿ ಬರ್ದಿದ್ದಾರೆ, ಎಷ್ಟು ಡಿಫ್ರೆಂಟ್ ಆಗಿದೆ. ಅಂಡ್ ಈ ಹ್ಯೂಮರ್ ಕ್ರ್ಯಾಕ್ ಮಾಡೋದು ಸಖತ್ ಕಷ್ಟ ಅಲ್ಲ, ಜಾನ್ರ ಇಟ್ಸ್ ಸಖತ್ ಕಷ್ಟ. ಆ ತರ ಹ್ಯೂಮರ್ ಜಾನ್ರ ಇಟ್ಕೊಂಡು ಕಂಟೆಂಟ್ ಸಿನಿಮಾ ಮಾಡಿದ್ದಾರೆ.
ಅಂಡ್ ಏನೋ ಪ್ರೀಚ್ ಮಾಡ್ತಾ ಇಲ್ಲ ಹಿಂಗಾಗತ್ತೆ ಕನ್ಕ್ಲೂಷನ್ ಏನೋ ಮಾರಲ್ ಆಫ್ ದ ಸ್ಟೋರಿ ಆ ತರನು ಇಲ್ಲ ಕತೆ ಇಂಥ ಕತೆ ನಮ್ಮ ಭಾಷೆಲಿ ಆಗ್ತಿದೆ ಮೈ ಗಾಡ್ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ಇಟ್ ನಂಗೆ ಆ ತರ ಇದ್ದು ನನ್ ಅಂದ್ರೆ ಗ್ಲಾಮರ್ ಹಿಂದೆ ಇಲ್ಲ ಗ್ಲಾಮರ್ ಹಿಂದೆ ಇಲ್ಲ ಓಕೆ ಶೆಟ್ರೆ ಸುಮಾರು ಸಿನಿಮಾಗಳು ನೀವು ಡೈರೆಕ್ಟ್ ಮಾಡಿದ್ರಿ ಆಲ್ರೆಡಿ ನಾವು ಲಾಫಿಂಗ್ ಬುದ್ಧ ಶುರು ಮಾಡಕ್ಕಿಂತ ಮುಂಚೆ ಅಂಡ್ ಬೆಲ್ ಬಾಟಮ್ ಅಲ್ಲಿ ಹೀರೋ ಆಗಿ ಸೂಪರ್ ಡೂಪರ್ ಸಕ್ಸಸ್ 150 ದಿನ ಓಡದಂತ ಸಿನಿಮಾ ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅದಾದ್ಮೇಲೂ ಸುಮಾರು ಸಿನಿಮಾಗಳು ನಾಯಕ ನಟನಾಗಿ ಮಾಡಿ ಅವೆಲ್ಲ ಸಕ್ಸಸ್ ಕಂಡ್ರು ಕೂಡ ಲಾಫಿಂಗ್ ಬುದ್ಧದಲ್ಲಿ ಒಂದು ಸರ್ಪ್ರೈಸ್ ಕ್ಯಾರೆಕ್ಟರ್ಗೆ ಭರತ್ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ನೀವು ಅದನ್ನ ಮಾಡ್ತೀನಿ ಅಂತ ಒಂದೇ ಮಾತಲ್ಲಿ ಹೇಳ್ಬಿಡ್ತೀರಾ. ಇವತ್ತು ಬಹಳ ಬೇಜಾರಿದೆ, ಮಾಡಕ್ಕಾಗ್ಲಿಲ್ಲ ಅಂತ ಅಲ್ಲ ಮಾಡ್ತೀನಿ ಅಂತ ಒಂದೇ ಹೆಸರಲ್ಲಿ ಹೇಳ್ಬಿಡ್ತೀರಾ. ವಾಟ್ ಮೇಕ್ಸ್ ಯು ಡ್ರೈವ್ ಆ ಕ್ಯಾರೆಕ್ಟರ್ಗೆ? ಅಂದರೆ ಒಬ್ಬ ನಟನಾಗಿ ಅವೆಲ್ಲ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಸೊ ಪ್ರತಿ ಸಿನಿಮಾಯಿಂದ ನಮ್ಗೆ ಕಲಿಯೋದಕ್ಕಿರುತ್ತೆ, ಪ್ರತಿ ಪಾತ್ರದಿಂದ ಕಲಿಯೋದಕ್ಕಿರುತ್ತೆ. ಐ ಥಿಂಕ್ ದಿಗಂತ್ ಅವ್ರು ಪ್ಲೇ ಮಾಡಿರೋ ಕ್ಯಾರೆಕ್ಟ್ರು ತುಂಬ ದೊಡ್ಡ ಕ್ಯಾರೆಕ್ಟರ್ ನನ್ನ ಪ್ರಕಾರ. ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ, ಕತೆಗೆ ದೊಡ್ಡ ತಿರುವನ್ನು ಕೊಡುವಂಥ ಒಂದು ಪಾತ್ರ. ಆ್ಯಂಡ್ ಅವನ ಕ್ಯಾರೆಕ್ಟ್ರೇ ಮಜಾ, ನನಗೆ ಅವನ ಕ್ಯಾರೆಕ್ಟ್ರೇ ಅದ್ಭುತವಾದಂಥ ಕ್ಯಾರೆಕ್ಟ್ರು. ಸೊ ನನಗೆ ಡೆಫಿನೆಟ್ಲಿ ಈಗ ನಾನು ಕಾಂತಾರ ಇರೋದ್ರಿಂದ ಮಾಡೋಕ್ಕಾಗಿಲ್ಲ, ನಾನು ನೆಕ್ಸ್ಟ್ ಕಾಂತಾರ ಆದಮೇಲೆ ಆದರೂ ಮಾಡೇ ತಿರೋನು ಆ ಥರದ್ದೇನೋ ಅಂತ ನಾನು ಬಿಡಲ್ಲ ಅದನ್ನು. ಸೊ ನನಗೆ ಅದು ತುಂಬ ಇಷ್ಟ. ಅಂದರೆ ಎಲ್ಲ ರೀತಿ ಪಾತ್ರಗಳನ್ನು ನಾವು ಪ್ರಯತ್ನ ಪಡಬೇಕು. ಒಬ್ಬ ನಟನಾಗಿ ನಮಗೆ ಕಲಿಯೋದಕ್ಕೆ ತುಂಬ ದೊಡ್ಡ ವಿಚಾರ ಅದು ಅಂತ. ಯಾಕಂದರೆ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ನಾವು ಡೈರೆಕ್ಟ್ ಮಾಡಿ ನಾನು ಆ್ಯಕ್ಟ್ ಮಾಡಿದ್ದು ಕೂಡ ಲೇಟ್. ನಾನು ಆಲ್ಮೋಸ್ಟ್ 4ನೇ ಸಿನಿಮಾ ನಾನೇ ಡೈರೆಕ್ಟ್ ಮಾಡ್ಕೊಂಡಿದ್ದು ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ. ಅಲ್ಲವರೆಗೆ ನಾನು ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಡೈರೆಕ್ಟ್ ಮಾಡಿದ್ದೀನಿ, ಇವೆಲ್ಲ ನಡೆದಿತ್ತು. ಬಟ್ ಜಯತೀರ್ಥ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಅದೊಂದು ಎಕ್ಸ್ಪೀರಿಯೆನ್ಸ್ ನನಗೆ. ಆ್ಯಂಡ್ ಭರತರಾಜ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಅದೊಂದು ಬೇರೆನೇ ಎಕ್ಸ್ಪೀರಿಯೆನ್ಸ್ ನನಗೆ. ಪರ್ಫಾರ್ಮ್ ಮಾಡೋದಕ್ಕೆ ಆ್ಯಕ್ಟ್ರಾಗಿ ನಾವು ಪ್ರತಿದಿನ ಕಲಿತಾ ಹೋಗ್ತೀವಿ ಅಲ್ಲಿಂದ. ರಾಜ್ ಶೆಟ್ಟರ್ ಜೊತೆ ಕೆಲಸ ಮಾಡಿದಾಗ ಅದು ಇನ್ನೊಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ನನಗೆ. ಸೊ ನಮ್ಮೊಳಗಡೆ ಒಬ್ಬ ನಟ ಈ ಥರ ನಿರ್ದೇಶಕರುಗಳ ಕೈಗೆ ಸಿಗ್ತಾ ಹೋದಷ್ಟು ಅವ್ರದ್ದು ಥಾಟ್ಸ್ಗಳನ್ನು ನಮ್ಮ ಮೇಲೆ ಹಾಕ್ತಾ ಹೋಗ್ತಾರೆ. ಸೊ ಆವಾಗ ನಾವು ಪಾತ್ರಗಳನ್ನು ಹೇಗೆಲ್ಲ ನಿರ್ವಹಿಸ್ಬೋದು, ಯಾವ್ಯಾವುದು ರೇಂಜಿಗೆ ಹೋಗ್ಬೋದು, ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಸೆಟಲ್ ಮಾಡ್ಕೊಳ್ತಾ ಹೋಗ್ಬೋದು, ಎಷ್ಟು ಎಕ್ಸ್ಪ್ರೆಸಿವ್ ಆಗ್ಬೋದು. ಸೊ ಅದು ನಮಗೆ ಇನ್ನು ಕಲಿಯೋ ಪ್ರಾಸೆಸ್ಸಿಗೆ ಭಾಳ ಹೆಲ್ಪ್ ಮಾಡುತ್ತೆ ಅಂತ ನಂಬ್ತೀನಿ ನಾನು. ಹಾಗಾಗಿ ನನಗೆ ಇವರೆಲ್ಲರ ಜೊತೆಗೆ ವರ್ಕ್ ಮಾಡಿದ್ದು ತುಂಬ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್. ಉಲ್ಟಾ ನನಗೆ ಅಲ್ಲಿಂದ ನನಗೆ ಗೈನ್ ಏನಂತಂದರೆ ವಾಪಸ್ ನಾನು ಮತ್ತೆ ಡೈರೆಕ್ಷನ್ಗೆ ಹೋಗ್ತೀನಲ್ಲ, ಇದೆಲ್ಲವೂ ನನಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಎಲ್ಲವೂ ಅಲ್ಲಿ ಹೋದಾಗ ನನಗೆ ನನ್ನ ಪಾತ್ರ ನಿರ್ವಹಿಸೋದ್ರಲ್ಲಾಗ್ಬೋದು, ಬೇರೆ ಕ್ಯಾರೆಕ್ಟರ್ಗಳಿಗೆ ನನಗೆ 10 ರೀತಿಯಾದಂಥ ಆರ್ಟಿಸ್ಟ್ಗಳು ಬರ್ತಾ ಹೋಗ್ತಾರೆ. ನಾನು ಒಂದು ರೀತಿಯಲ್ಲಿ ಅವ್ರನ್ನ ಡೀಲ್ ಮಾಡ್ತಾ ಇರ್ತೀನಿ. ಸೊ ಹೋಗ್ತಾ ಈ ಎಲ್ಲ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಾನು ಇನ್ನೊಂದು ರೀತಿಯಲ್ಲಿ ಅವ್ರನ್ನ ಇನ್ನೂ ಬೆಟರಾಗಿ ಡೀಲ್ ಮಾಡ್ತಾ ಹೋಗ್ತೀನಿ. ಒಬ್ಬ ಆ್ಯಕ್ಟರ್ ಬೆಟರ್ ಆಗ್ತಾ ಹೋಗೋಕ್ಕೆ ಈ ಥರ ಪಾತ್ರಗಳು ಮಾಡಬೇಕಂತ ಅಂದ್ಕೊಳ್ತೀನಿ ನಾನು. ಇದು ರಂಗಭೂಮಿಯವ್ರಿಗೆ ಮಾತ್ರ ಸಾಧ್ಯ, ಕಲಿಕೆ ನಿರಂತರ. ಸೊ ಎಲ್ಲಿಂದ ಬೇಕಾದ್ರೂ ಕಲಿಯಕ್ಕೆ ಸಿಗತ್ತೆ ಅನ್ನೋದು. ಒಬ್ಬ ನಾಯಕ ನಟನಾಗಿ ವಾಪಸ್ ಬಂದು ಒಂದು ಪೋಷಕ ಪಾತ್ರನು ಮಾಡ್ತೀನಿ ಗುರು ನಾನು ಅಂತ ಸುಮಾರು ಜನ ಹೇಳ್ತಾರೆ. ನಮ್ದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ, ನಮ್ದೊಂದು ಮಾರ್ಕೆಟ್ ಇದೆ, ಅದನ್ನ ಹಾಳು ಮಾಡ್ಕೋಬಾರ್ದು. ಈ ತರದ್ದೆಲ್ಲ ವಿಚಾರಗಳ ನಡುವೆ ಈ ತರದ ಕ್ಯಾರೆಕ್ಟರ್ನ ನಾನು ಮಾಡ್ತೀನಿ ಗುರು ಅಂತ ಚಾಲೆಂಜ್ ಮಾಡೋಕ್ಕಾಗೋದು ಮೋಸ್ಟ್ಲಿ ರಂಗಭೂಮಿಯ ಮೆಂಟಾಲಿಟಿ ಅಗೇನ್. ಸೊ ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ. ಬಟ್ ಇನ್ನೊಂದು ಅಡಿಷನಲ್ ಕ್ವಶನ್ ಇದೆ ನನಗೆ. ನಿಮ್ಗೇನು ಸ್ಪೆಷಲ್ ಲವ್ ಯಾಕೆ ಪೊಲೀಸ್ ಅವ್ರ ಮೇಲೆ, ಫಾರೆಸ್ಟ್ ಆಫೀಸರ್ ಅವ್ರ ಮೇಲೆ ಅಂಡ್ ಅವ್ರಿಗೆ ಒಂದು ಸ್ಪೆಷಲ್ ಲವ್ ಇದೆ? ಅವ್ನ ಎಲ್ಲಾ ಸಿನಿಮಾದಲ್ಲೂ ಒಂದು ಫಾರೆಸ್ಟ್ ಆಫೀಸರ್ಸ್ ಅಥವಾ ಪೊಲೀಸ್ ಅವರು ಅವ್ರನ್ನ ಯಾವತ್ತೂ ಅವ್ನು ತೀರಾ ನೆಗೆಟಿವ್ ಆಗಿ ತೋರ್ಸಕ್ ಹೋಗಲ್ಲ. ಅವ್ರನ್ನ ನೆಗೆಟಿವ್ ಆಗಿ ಇದ್ರೂ ಪಾಸಿಟಿವ್ ಆಗಿ ತಗೊಂಡ್ಬರ್ತಾನೆ. ಏನ್ ಅದ್ರದ್ದು? ಹಾಗಾದ್ರೆ ನಾವೆಲ್ಲ ದೇವ್ರುಗಳ ಕೇಳೋದು ನಾನು. ಈಗ ನಾವು ಡಿಪಾರ್ಟ್ಮೆಂಟ್ ಅವರು ಇವ್ರನ್ನ ಬೈತೀವಲ್ವ, ನಾವೇನು ಅಷ್ಟು ಸುಭಗ್ರ ಹಾಗಾದರೆ? ನಮ್ಮಲ್ಲಿ ನೆಗೆಟಿವ್ಸ್ ಇಲ್ವಾ? ಪ್ರತಿಯೊಬ್ಬ ಮನುಷ್ಯನಲ್ಲೂ ನೆಗೆಟಿವ್ನೂ ಇದೆ, ಪಾಸಿಟಿವ್ನೂ ಇದೆ. ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅದಿದ್ದೇ ಇದೆ. ಈಗ ಸಿನಿಮಾದವ್ರು ಅಂದ ತಕ್ಷಣ ಒಂದು ರೀತಿಯಾದಂಥ ಒಪಿನಿಯನ್ ಬಿಲ್ಡ್ ಆಗುತ್ತೆ. ಇವ್ರದ್ದು ಶೋ ಆಫ್ ಅಥವಾ ಈ ಒಂದು ಸೆಲೆಬ್ರೇಟೆಡ್ ಲೈಫ್ ಇವ್ರದ್ದು ಅನ್ನೋ ಥರದ್ದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಇವರ ಪರ್ಸ್ನಲ್ ಲೈಫ್ಗಳಿಂದ ಹಿಡಿದು ಎಲ್ಲವೂ ಕೂಡ ಅವ್ರಿಗೆ ಅಟ್ರಾಕ್ಟ್ ಆಗ್ತಿರುತ್ತೆ, ಅದ್ರ ಮೇಲೆ ಜಾಸ್ತಿ ಮಾತುಕತೆ ಆಗುತ್ತೆ. ಅದೇ ಥರದಲ್ಲಿ ಡಿಪಾರ್ಟ್ಮೆಂಟು ಕೂಡ ಸೊಸೈಟಿಗೆ ತುಂಬ ಓಪನ್ ಆಗಿ ಕನೆಕ್ಟ್ ಆಗಿರುವಂಥ ಒಂದು ಇಲಾಖೆ. ಸೊ ಹಾಗಾಗಿ ಪೊಲೀಸರು ಅವ್ರು ಕೆಲಸ ಮಾಡ್ತಾ ಎಷ್ಟೋ ಜನ ಒಳ್ಳೆ ಪೊಲೀಸರಿದ್ದಾರೆ, ಹಾನೆಸ್ಟ್ ಕಾಪ್ಸ್ಗಳಿದ್ದಾರೆ. ನನಗೆ ಗೊತ್ತಿರೋರೇ ನಾನು ಎಷ್ಟೋ ಜನರು ನೋಡಿದ್ದೀನಿ ನಾನು. ಮನುಷ್ಯ ಅಂದಮೇಲೆ ಅವನ ಹತ್ರ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತೊಗೊಂಡ್ರೆ ಅವರು ಮನುಷ್ಯರು ಅಲ್ಟಿಮೇಟ್ಲಿ ಅವ್ರು ಹಾಕೋ ಎಫರ್ಟ್ ಏನಿದೆಯಲ್ವ, ಅವರು ಇಲ್ಲ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದೇ ಒಂದು ಕಾಡು ಉಳಿತಿರಲಿಲ್ಲ. ನಮಗೆ ಇವತ್ತು ನಮ್ಮ ಇಕೋಸಿಸ್ಟಮ್ ಕರೆಕ್ಟಾಗಿರ್ಬೇಕಂತಂದರೆ ನಮಗೆ ಬೇಕಾಗಿರೋ 33% ಫಾರೆಸ್ಟು. ನಾವು ಇರೋದು ಒಂದು 20% ಪ್ಲಸ್ ಏನೋ ಇದ್ದೀವಿ. ನಾವು ಎಕ್ಸಾಕ್ಟ್ ಲೆಕ್ಕಾಚಾರ ಬೇಕಾದ್ರೆ ಅದನ್ನು ಕ್ರಾಸ್ ಚೆಕ್ ಮಾಡಿ ಹೇಳ್ಬೋದು. ಬಟ್ ಅದರಿಂದ ಎಷ್ಟೆಷ್ಟು ಇಶ್ಯೂಸ್ಗಳಾಗ್ತಿದೆ ಇವತ್ತು. ಇಷ್ಟೊಂದು ವಯನಾಡಲ್ಲಿ ಆಗಲಿ, ನಮ್ಮ ಚಿಕ್ಕಮಗಳೂರಾಗಲಿ, ಕೊಡಗಲ್ಲಾಗಲಿ ಇಷ್ಟೆಲ್ಲ ಲ್ಯಾಂಡ್ಸ್ಲೈಡ್ಗಳಾಯಿತು. ನಾವು ಅಗ್ರಿಕಲ್ಚರು, ಫಾರ್ಮಿಂಗು ಅಂತ ಹೇಳಿ ಕೆಲವರು ಒಂದಷ್ಟು ಜನ ಈ ಬೆಟ್ಟಗಳನ್ನು ಕಡಿದ್ಬಿಟ್ಟು ಏನು ಮಾಡ್ತಾರಲ್ಲ, ಅಲ್ಲಿ ರೂಟ್ಸ್ಗಳೇ ಹೋಗಿ ಇವತ್ತು ಇಷ್ಟೆಲ್ಲ ಲ್ಯಾಂಡ್ಸ್ಲೈಡ್ ಆಗಿ ಡೆವಲಪ್ಮೆಂಟ್ ಹೆಸರಲ್ಲಿ ನಾವು ಮಾಡ್ತಿರೋದಿದೆಯಲ್ಲ, ಅದು ಅರ್ಥ ಆಗ್ತಿಲ್ಲ ಯಾರಿಗೂ. ತೇಜೂರ ತಂದೆಯವರು ಒಂದು ತುಂಬ ಅದ್ಭುತವಾಗಿ ಒಂದು ಹೇಳಿದರು. ಅವರು ಐ ಥಿಂಕ್ ವೀಕೆಂಡ್ ವಿತ್ ರಮೇಶ್ ಬಂದಾಗ ಅವ್ರು ಹೇಳಿದ್ದು,
ಎಂಥ ಸತ್ಯವಾದ ಮಾತು. ಇವತ್ತು ವಯನಾಡಿಗೆ ನೀವು ವಾಪಸ್ ಬೇಕಾದ್ರೆ ಆ ಕ್ಲಿಪ್ಪಿಂಗ್ ಸಿಗುತ್ತೆ, ಎಲ್ಲಾದರೂ ಕ್ರಾಸ್ ಚೆಕ್ ಮಾಡಿ ನೋಡಿ. ನದಿಗಳಿಗೆ ಸಾವಿರಾರು ವರ್ಷಗಳ ಹಿಸ್ಟ್ರಿ ಇರುತ್ತೆ, ಸಾವಿರಾರು ವರ್ಷಗಳದ್ದು ಹರಿದಿರುತ್ತೆ, ಆದರೆ ಅದರ ರೂಟನ್ನು ಅದು ಮರ್ತಿರಲ್ಲ. ಸಿಕ್ಕಾಪಟ್ಟೆ ಮೆಮೊರಿ ಪವರ್ ಅದಕ್ಕೆ. ಸೊ ಇವತ್ತು ಆ ನದಿ ಬತ್ತೋಗಿರ್ಬೋದು, ಒಂದಲ್ಲ ಒಂದು ದಿವಸ ಮತ್ತೆ ಪುನಃ ಆ ನದಿ ಹುಟ್ಟುತ್ತೆ, ಬರುತ್ತೆ. ಅದು ದಾರಿ ಮರೆಯಲ್ಲ. ಅದು ನೀನು ಏನು ಬೇಕಾದ್ರೆ ಬಿಲ್ಡ್ ಮಾಡು, ಅಷ್ಟನ್ನು ಧ್ವಂಸ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಇವತ್ತು ನಿಮ್ಗೆ ಇವತ್ತು ಏನೇನೆಲ್ಲ ಆಗ್ತಿದೆಯಲ್ವ ಅದು. ಸೊ ಹಾಗಾಗಿ ನಮಗೆ ಇದನ್ನು ಅರ್ಥ ಮಾಡಿಸ್ಬೇಕು. ಅಥವಾ ಇವರೆಲ್ಲ ಇಲ್ಲ ಅಂದರೆ ನಮ್ಮ ಸೊಸೈಟಿ ಇರೋಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಅಂದರೆ ನಮ್ಮ ಸೊಸೈಟಿ ಇವತ್ತು ಇಷ್ಟು ಒಂದು ಮನುಷ್ಯರು ಬದುಕೋಕ್ಕೆ ಕಷ್ಟ ಆಗಿಬಿಡುತ್ತೆ. ನಿಮಗೆ ಏನಂದರೆ ಸಣ್ಣ ಪುಟ್ಟವರೆಲ್ಲ ನೆಗೆಟಿವ್ ಆಗಿ ಚೇಂಜ್ ಆಗ್ಬೋದು, ಅಥವಾ ಮಾಡಿದ್ದೇ ಸರಿ ನಾವು ಅನ್ನೋ ಥರದ್ದು ಹೊರಡ್ಬೋದು. ಕಾನೂನು ಬೇಕು ನಮಗೆ ನ್ಯಾಯಾಂಗ ಬೇಕೇ ಬೇಕು. ಸೊ ಹಾಗಾಗಿ ಈ ಎಲ್ಲ ಡಿಪಾರ್ಟ್ಮೆಂಟ್ ಅವರು ತುಂಬ ಇಂಪಾರ್ಟೆಂಟ್ ನಮಗೆ. ಹೌದು, ಯಾರ ತಪ್ಪು ಈಗ ಲಂಚ ತೊಗೊಳ್ತಾರೆ ಅಂತಾರೆ, ಅವ್ರು ಅಂಥವ್ರು ಇಂಥವ್ರು ಅಂತಾರೆ. ಕೊಡೋರು ಯಾರು? ಯಾವನೋ ಬೇಡದಿರೋದು ಮಾಡಿರೋನೇ ಕೊಡ್ತಾನ್ಬಿಟ್ರೆ ಸರಿ ಇರೋನು ಯಾಕೆ ಕೊಡ್ತಾನೆ ಹಂಗಾದ್ರೆ ಅಂತ ನಾನು ಕೇಳೋದು. ತಪ್ಪು ಮಾಡಿದ್ದಕ್ಕೆ ಸರಿನಪ್ಪ, ಎಲ್ಲರೂ ಸರಿ ಇದ್ದಾರಂತೆ, ಎಲ್ಲ ಹಂಗಾದ್ರೆ ದೇವರೇ ಆಗ್ಬೇಕು. ಮನುಷ್ಯರಲ್ಲಿ ಇವರೆಲ್ಲ ಫುಲ್ಲು ಸೂಪರ್ ಇವರು ಅನ್ನೋ ಥರದ್ದು ಹಂಗಿಲ್ಲ. ಎಲ್ಲರೂ ಈಕ್ವಲಾಗಿ ನೋಡ್ಬೇಕು ನಾವು, ಅವಾಗಷ್ಟೇ ಸಮಾಜ ಮುಂದುವರಿಯೋಕ್ಕೆ ಸಾಧ್ಯ ಅಂತ. ಹಾಗಾಗಿ ನನಗೆ ಡಿಪಾರ್ಟ್ಮೆಂಟ್ ಅವರು ಸ್ಟ್ರೆಸ್ ಲೆವೆಲ್ ಗೊತ್ತು, ನನಗೆ ಅವ್ರು ಏನೇನು ಅನುಭವಿಸ್ತಾರೆ ಗೊತ್ತು. ಸೊ ಆ ಆ್ಯಂಗಲ್ಗಳು ನೀವು ನೋಡಿದ್ರೆ ಐ ಥಿಂಕ್ ಆ ಆ್ಯಂಗಲ್ ನೋಡ್ಬೇಕಂದ್ರೆ ಲಾಫಿಂಗ್ ಬುದ್ಧಾಗಿ ಬಂದರೆ ಅದರ ಒಂದು ಹಂತದ ವಿಚಾರಗಳು ಗೊತ್ತಾಗ್ಬೋದು. ಅದಕ್ಕೆ ನನಗೆ ಯಾವತ್ತೂ ಅವ್ರು ನೆಗೆಟಿವ್ ತೋರಿಸ್ಬೇಕಂತ ಆಸೆ ಆಗಲ್ಲ, ನನಗೆ ಇಷ್ಟ ಆಗಲ್ಲ. ನನಗೆ ಅವ್ರು ಪಾಸಿಟಿವ್ ವಿಷಯಗಳನ್ನ ಯಾಕೆ ತೋರಿಸ್ಬಾರ್ದು ಹಂಗಾರೆ? ಓವರ್ ಆಲ್ ಸಿನಿಮಾದಲ್ಲಿ ನಾನು ಇವತ್ತವರೆಗೆ ನೀವು ತೊಗೊಂಡ್ರೆ ನಾನು ಯಾವ ವಿಚಾರನೂ ನೆಗೆಟಿವ್ ಅಪ್ರೋಚಲ್ಲಿ ಹೋಗೋಕ್ಕೆ ರೆಡಿ ಇಲ್ಲ. ನಾನು ಸಮಾಜದಲ್ಲಿ 1000 ನೆಗೆಟಿವ್ಸ್ ಇರುತ್ತೆ, ನೀವು ಇನ್ನೊಂದಿಷ್ಟು ನೆಗೆಟಿವ್ ಹೇಳೋದ್ರಲ್ಲಿ ಏನು ಅರ್ಥ ಇದೆ? ನೀವು ಅದನ್ನ ಯಾಕೆ ಪಾಸಿಟಿವ್ ವೇಯಲ್ಲಿ ತೋರ್ಸೋಕ್ಕಾಗಲ್ಲ ಅಂತ. ವೆರಿ ವೆರಿ ಕಾಮನ್ ಲೈನ್ ಏನಂದ್ರೆ, ಪೊಲೀಸರು ಯಾಕಿದ್ದಾರೆ ಕರ್ನಾಟಕದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಅಂದ್ರೆ ಕಳ್ಳರಿದ್ದಾರೆ ಅನ್ನೋದಕ್ಕೋಸ್ಕರ. ಕಳ್ಳರು ಇರ್ಲಿಲ್ಲ ಅಂದ್ರೆ ಪೊಲೀಸ್ ಇರ್ತಾರೆ. ಒಟ್ಟಾರೆ ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಬೇಕು ನಮಗೆ. ಆ ಸಿಸ್ಟಮ್ಯಾಟಿಕ್ ಲೈಫಲ್ಲಿ ನಮ್ಮ ಈ ಸಿಸ್ಟಮ್ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತಂದರೆ ಪ್ರತಿ ಒಂದು ವಿಭಾಗ ಅನ್ನೋದು ಅಷ್ಟೇ ಮುಖ್ಯ. ತಪ್ಪು ಸರಿಗಳಿದೆ, ಅಳಕು ಹುಳುಕುಗಳೆಲ್ಲವೂ ಇದೆ. ಅದು ಪ್ರತಿ ತಪ್ಪಿಂದನೇ ಮತ್ತೊಂದು ಏನು ಸರಿ ಮಾಡ್ಬೋದು ಅಂತ ಗೊತ್ತಾಗೋದು. ಡೈರೆಕ್ಟಾಗಿ ಸರಿ ಮಾಡೋಕ್ಕಾಗಲ್ಲ. ಏನೋ ಚಿಕ್ಕ ಮಕ್ಕಳು ಹೋಗಿ ಬೆಂಕಿ ಕೈ ಹಾಕ್ತಾರೆ, ಅದು ಸುಡುತ್ತೆ ಅಂತ ಗೊತ್ತಾಗೋದು ಕೈ ಹಾಕೋದ ಮೇಲೆ. ಬಾಯಲ್ಲಿ ಎಷ್ಟು ಹೇಳಿದ್ರು ಪ್ರಾಕ್ಟಿಕಲ್ ಅರ್ಥ ಆಗಲ್ಲ ಯಾರಿಗೂ. ಸೊ ಹಂಗಾಗಿ ತುಂಬ ಇಂಪಾರ್ಟೆಂಟ್ ಇವೆಲ್ಲ. ಅದೇ ಸಂಜೆ ಸಿಗ್ನಲ್ 6 ಗಂಟೆಗೆ ಒಬ್ಬ ಸಿಗ್ನಲ್ ಪೊಲೀಸ್ ಇಲ್ಲ ಅಂದ್ರೆ ನಾವೆಷ್ಟು ಒಳ್ಳೆಯರಂತ ಅಲ್ಗೋದು. ಒಬ್ಬ ಸಿಗ್ನಲ್ ಎಕ್ಸಾಕ್ಟ್ಲಿ ಪೀಕರ್ಸಲ್ಲಿ ಒಬ್ಬರು ಏನಾದರೂ ನಿಮಗೆ ಟ್ರಾಫಿಕ್ ಅವ್ರು ಇಲ್ಲ ಅಂತಂದರೆ ಅವಾಗ ಗೊತ್ತಾಗುತ್ತೆ ನಮ್ಮ ಹಣೆ ಬರ ಎಲ್ಲ. ಎಲ್ಲೆಲ್ಲಿ ನುಗ್ಸಿ ಫುಟ್ಪಾತ್ ಮೇಲೆ ಹಾರಿಸಿ, ಅವನ ಗಾಡಿಗೆ ಉಜ್ಜಿ, ಇವನ ಗಾಡಿಗೆ ಉಜ್ಜಿ, ಯಾರದೋ ಮೈ ಮೇಲೆಲ್ಲ ಹಾರಿಸಿ 10 ನಿಮಿಷ 10 ನಿಮಿಷನೂ ಇಲ್ಲ, 1 ನಿಮಿಷ ಅಥವಾ 2 ನಿಮಿಷ ಸಿಗ್ನಲ್ ಅಲ್ಲಿ ನಿಲ್ಲೋದ್ರ ಬದಲು ಅಷ್ಟೂ ಜನ ಸೇರ್ಕೊಂಡು ಎಲ್ಲ ಜಾಮ್ ಮಾಡಿ ಗಂಟೆಗಟ್ಟಲೆ ಅಲ್ಲಿ ಆಮೇಲೆ ಇನ್ಫ್ಯಾಕ್ಟ್ ಇವತ್ತವರೆಗೂ ನಿಮ್ಗೊಂದು ಸರ್ವೆ ಹೇಳುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಸುಮಾರಷ್ಟು ನಮ್ಮಲ್ಲಿ ಸ್ಕೂಲಲ್ಲಿ ಮೇಸ್ಟ್ರುಗಳಾಗ್ಬೋದು, ಟೀಚರ್ಸ್ಗಳು, ಅಂಗನವಾಡಿಯವರಾಗಲಿ ಅಥವಾ ಈಗ ಏನೇನೆಲ್ಲ ಇದೆ ನಮ್ಮ ಸಮಾಜಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋರು, ಅಂಡರ್ ರಿಕ್ರೂಟ್ ಅವ್ರದ್ದೆಲ್ಲ ಇರೋಂಥದ್ದು. ರಿಕ್ರೂಟ್ಮೆಂಟ್ ಆ್ಯಕ್ಚುಲಿ ಏನು ಬೇಕು ಅದು ಇಲ್ಲವೇ ಇಲ್ಲ. ಎಲ್ಲ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ದು ಇಶ್ಯೂ ಇದೆ, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿನ ಎಲ್ಲ ಫ್ರಂಟ್ಲೈನ್ ಸಿಬ್ಬಂದಿಗಳದ್ದು ಕೊರತೆಗಳಿದೆ, ಸ್ಯಾಲ್ರಿ ಇಶ್ಯೂಸ್ಗಳು ಎಲ್ಲ 1000 ಇದೆ. ಇಷ್ಟು ಜನ ನಾವು 6 ಕೋಟಿ 7 ಕೋಟಿ ಜನ ಇದೀವಿ ಅಂತೀವಿ. ಎಷ್ಟು ಜನ ಇದ್ದಾರೆ? ಯಾವ 1000ದಲ್ಲಿ ಇದ್ದಾರಿಲ್ಲ. ಅವರು ಇಡೀ ಸ್ಟೇಟನ್ನ ಇದು ಮಾಡಬೇಕು, ನೀವು ಅದನ್ನು ಲಾರ್ಜರ್ ಪರ್ಸೆಂಟ್ ಇಡೀ ದೇಶ ಅಂತ ತಗೊಳ್ಳಿ. ಸೊ ಆಬ್ವಿಯಸ್ಲಿ ಪರ್ಸೆಂಟೇಜ್ ಆಫ್ ಪೊಲೀಸಿಗೂ ಪರ್ಸೆಂಟೇಜ್ ಆಫ್ ಕಳ್ಳರಿಗೂ ಸ್ವಲ್ಪ ವ್ಯತ್ಯಾಸ ಜಾಸ್ತಿ. ಅಂದರೆ ನಾರ್ಮಲಿನೇ ಬೇಕಲ್ಲ, ನಾರ್ಮಲಿನೇ ನಮ್ಗೆ ಇಡೀ ಸಿಸ್ಟಮ್ ಹ್ಯಾಂಡಲ್ ಮಾಡೋದು ಬೇಕು. ಕಳ್ಳರಿದ್ದಾರೆ ಅಂತಲ್ಲ, ನಾರ್ಮಲಿ ಈ ಸಿಸ್ಟಮ್ ನಡ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಬೇಕೇ ಬೇಕು. ಸೊ ಭರತ್, ಸೊ ಫೈನಲಿ ಅಬೌಟ್ ದ ಫಿಲ್ಮ್, ಲಾಫಿಂಗ್ ಬುದ್ಧ 30ನೇ ತಾರೀಕು ಬರ್ತಿದೆ. ನಿಮ್ಮ ಸಿನಿಮಾದಲ್ಲಿ ಸುಮಾರಷ್ಟು ಪಾತ್ರಗಳಿದೆ. ನಿಮ್ಮ ಇಡೀ ಕಥೆಯಲ್ಲಿ ಬರೀ ಗೋವರ್ಧನ ಮಾತ್ರ ಇಲ್ಲ, ಅಥವಾ ಹೀರೋಯಿನ್ ಮಾತ್ರ ಇಲ್ಲ, ಅಥವಾ ದಿಗಂತ್ ಮಾತ್ರ ಇಲ್ಲ, ಸುಮಾರಷ್ಟು ಪಾತ್ರಗಳಿದೆ. ಎಲ್ಲರೂ ಹೇಗೆ ಮಾಡಿದ್ದಾರೆ, ಹೇಗೆ ನಿರ್ವಹಿಸಿದ್ದಾರೆ? ತುಂಬಾ ಪಾತ್ರಗಳು, ನೀವು ಹೇಳಿದಂಗೆ ತುಂಬಾ ಪಾತ್ರಗಳಿದಾವೆ. ಇದರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬರುವಂತ ಸ್ಟಾಫೇ ನಮ್ಗೆ ಸರಿ ಸುಮಾರು ಒಂದು 15 ಜನ ಹೊಸ ಸುಮಾರು ಅದರಲ್ಲಿ ಒಂದಿಷ್ಟು ಜನ ಹೊಸ ನಟರಿದ್ದಾರೆ. ಅಂಡ್ ರಂಜನ್ ಶೆಟ್ಟಿ ಅಂತ ಒಬ್ರು, ಅವ್ರು ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅಂಡ್ ಪೊಲೀಸ್ ಸ್ಟಾಫ್ ನಿಮ್ಗೆ ಒಂದು 15 ಜನ ಆಕ್ಟರ್ಸ್ಗಳು, ಅವ್ರದ್ದು ಪಾತ್ರಗಳು ಅಷ್ಟೇ ಇಂಪಾರ್ಟೆಂಟು. ಇಡೀ ಕಥೆನ ಟರ್ನ್ ಮಾಡೋದಕ್ಕಾಗ್ಲಿ, ಆಮೇಲೆ ಕಥೆನ ಮುಂದುವರ್ಸ್ಕೊಂಡು ಹೋಗೋಕ್ಕಾಗ್ಲಿ, ಈ ಮುಖ್ಯ ಪಾತ್ರಗಳು ಎಷ್ಟು ಪ್ರಮುಖವಾಗ್ತವೆ, ಆ ಪಾತ್ರಗಳು ಅಷ್ಟೇ ಪ್ರಮುಖವಾಗ್ತವೆ. ಅಂಡ್ ಇನ್ನೊಬ್ರು ನಾನು ಹೇಳೋದಾದ್ರೆ ಸುಂದರ್ ರಾಜ್ ಅವ್ರ ಕ್ಯಾರೆಕ್ಟರ್ ಬರುತ್ತೆ. ಇವ್ರ ತಂದೆ ಕ್ಯಾರೆಕ್ಟರ್, ನಿಮ್ಮ ಮಾವನ್ ಕ್ಯಾರೆಕ್ಟರ್ ಮಾಡಿರುವಂತ ಒಂದು, ನೀವು ಅದ್ರ ಬಗ್ಗೆ 1-2 ಲೈನ್ ಹೇಳ್ಬೇಕು, ಆಡಿಯನ್ಸ್ ಗೊತ್ತಾಗಬೇಕು ಈ ತರದ ಒಂದು ಗ್ಯಾಂಗ್ ಇದೆ ಆ ಫಿಲ್ಮ್ ಒಳಗೆ. ಅವರು ಒಂದು ಆರ್ಕೆಸ್ಟ್ರಾ ನಡೆಸ್ತಾ ಇರ್ತಾರೆ ಸುಂದರ್ ರಾಜ್. ಇಡೀ ಸಿನಿಮಾಲಿರೋ ಮೋಸ್ಟ್ ತರ್ಲೆ ಗ್ಯಾಂಗ್ ಅಂದ್ರೆ ವಯಸ್ಸಾಗಿರೋ ತರ್ಲೆ ಗ್ಯಾಂಗ್, ಏಜ್ ದಾಟಿರುವಂತ ಒಂದು ಆರ್ಕೆಸ್ಟ್ರಾ ಗ್ಯಾಂಗ್ ಅದು. ಅವರು ತಂಡದಲ್ಲಿರೋ ಸದಸ್ಯರು ಅದೇ ಏಜ್ ಅಲ್ಲಿ ಇರ್ತಾರೆ. ಅಂಡ್ ರಾತ್ರಿ ಆದ್ರೆ ಪಾರ್ಟಿ ಮಾಡೋದು, ಹಾರ್ಡ್ ಪ್ರಾಕ್ಟೀಸ್ ಮಾಡೋದು, ಬೆಳಿಗ್ಗೆ ಫಂಕ್ಷನ್ಗೆ ಹೋದ್ರೆ ಟ್ಯೂನ್ ಮರ್ತೋಗೋದು,
ಅಲ್ಲಿ ಯಾರ್ದೋ ಟ್ಯೂನ್ ಇಸ್ಕೊಂಡು ಅವ್ರು ಹಾಡೋದು. ಈ ತರದೊಂದು ಗ್ಯಾಂಗ್ ಅದು. ಅವ್ರದ್ದು ಆರ್ಕೆಸ್ಟ್ರಾ ಹೆಸರು ಬಂದ್ಬಿಟ್ಟು ಮೆಲಡಿ ಆರ್ಕೆಸ್ಟ್ರಾ ಅಂತ. ನಮ್ಮ ಸುಂದರರಾಜ್ ಕ್ಯಾರೆಕ್ಟರ್ ಹೆಸರು ಮೆಲಡಿ ಮೋಹನ್ ಅಂತ. ಅವರು ತುಂಬಾ ಮಜಾ ಕೊಡ್ತಾರೆ ನಿಮ್ ಸಿನಿಮಾದಲ್ಲಿ. ಒಂದು ಸೆಕೆಂಡ್ ಹಾಫ್ ಅವರು ನಿಮ್ಗೆ ಫಸ್ಟ್ ಹಾಫ್ ಅಲ್ಲಿ ಒಂದ್ 2 ಕಡೆ ಬರ್ಬೋದು, ಬಟ್ ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ಒಂದು ಹ್ಯೂಮರ್ ನ ಕ್ಯಾರಿ ಮಾಡ್ಕೊಂಡು ಹೋಗುವಂತ ಕ್ಯಾರೆಕ್ಟರ್ ಅದು. ಅಂದರೆ ಈ ಪಾತ್ರಗಳು ಮಜಾ ಬರೋದೇ ನಿಮಗೆ ಅವರು ಗೋವರ್ಧನ್ ಜೊತೆಗೆ ಅವರು ಇನ್ವೆಸ್ಟಿಗೇಷನ್ ಪಾರ್ಟ್ ಆಗೋದಿದೆಯಲ್ಲ, ಅದು ಬ್ಯೂಟಿಫುಲ್. ಅದು ಅಂದರೆ ಅದು ಆ್ಯಕ್ಚುಲಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ನಿಮ್ಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಅಂಥ ಜಾಗಗಳಲ್ಲಿ ಸುಮಾರು ಕಡೆಗೆ ಸುಂದರರಾಜ್ ಸರ್ ಮಾತ್ರ ಎಕ್ಸ್ಟ್ರೀಮಲ್ಲಿ ಪರ್ಫಾರ್ಮ್ ಮಾಡಿದರೆ. ಅವ್ರ ಕ್ಯಾರೆಕ್ಟರ್ ಅಷ್ಟೇ ಮಜಾ ಇದೆ. ಅವರು ಸಖತ್ ಕ್ಯೂಟ್ ಆಗಿದ್ದಾರೆ. ಮತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಅಂದ್ರೆ ಮಾವ ಮತ್ತೆ ಅಷ್ಟು ಕ್ಲೋಸ್ ಆಗ್ಬಿಡ್ತಾರೆ. ಇಲ್ಲ ಅದು ತುಂಬ ಇರುತ್ತೆ. ಅಂದರೆ ರಿಯಲ್ ಲೈಫಲ್ಲೂ ಸುಮಾರು ಕಡೆ ಹಾಗೆ ಮಗಳಿಗಿಂತ ಅಳಿನ ಮೇಲೆ ಅತಿಯಾದ ಪ್ರೀತಿ. ಇಲ್ಲ, ನಮ್ಮನೇಲೂ ಅದೇ ಪರಿಸ್ಥಿತಿ ಇದೆ. ಸೊ ಅಲ್ಲ, ನಮ್ಮನೇಲೂ ಅದೇ ಕತೆ. ಸೊ ಆ ಥರ ಅದು ಮೋಸ್ಟ್ ಕಾಮನ್ ಅನಿಸುತ್ತೆ ನನ್ನ ಪ್ರಕಾರ, ತುಂಬ ಕಡೆ ಇರುತ್ತೆ ಅದು. ಮೇ ಬಿ ಇಂಥ ಒಂದು ದೊಡ್ಡ ಡಿಸಾಸ್ಟರ್ನ ಹ್ಯಾಂಡಲ್ ಮಾಡ್ತಾ ಇದ್ದಾನಲ್ಲ ಅಳಿಯ ಅಂತ ಆ ಪ್ರೀತಿ ಬರುತ್ತೆ. ಅದು ಅಲ್ಲೆಲ್ಲ ಅದು ಡಿಸಾಸ್ಟರ್ ಹ್ಯಾಂಡಲ್ ಮಾಡ್ತಾರೆ ಕನ್ಸರ್ನ್ ಅಲ್ಲ. ಅದು ಬ್ಯೂಟಿಫುಲ್ ಆಗಿರೋದೇ ಆ ಎಕ್ಸೈಟ್ಮೆಂಟಲ್ಲಿ. ಆ ಎಕ್ಸೈಟ್ಮೆಂಟ್ ಇದೆಯಲ್ಲ, ಆ ಎಕ್ಸೈಟ್ಮೆಂಟಲ್ಲಿ ಅವ್ರು ಮಾಡೋ ಕಾಂಡ್ಗಳು ನಿಮಗೆ ಅದು ಮಜಾ ಕೊಡ್ತಾ ಹೋಗುತ್ತೆ. ಅದು ನಾನು ಇದರಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ ಅನ್ನೋದೊಂದು ಬರುತ್ತೆ. ಅಂದ್ರೆ ಅದು ಇರುತ್ತೆ, ಇಂಪಾರ್ಟೆನ್ಸ್ ಬಂತು ನನಗೆ. ಒಂದು ನೋಡಿಬೇಕಾರೆ ಒಂದಷ್ಟು ಜನ ಇರ್ತಾರೆ, ಯಾರೋ ಇಬ್ರು ತುಂಬಾ ಸೀರಿಯಸ್ ಆಗಿ ಏನೋ ಕೆಲಸ ಮಾಡ್ತಿರ್ತಾರೆ. ಬೇಡ ಅಂದ್ರೂ ತೊಳ್ಕೊಂಡು ಮಾಡ್ಕೊಂಡೆಲ್ಲ ಬಂದು ಮುಗ್ಗಿ ಅಲ್ಲೆಲ್ಲ ಫುಲ್ ಮುಂದೆ ನುಗ್ಗಿಬಿಟ್ಟು ಅದನ್ನ ಹಾಳು ಮಾಡೋಕ್ಕೆ ಒಂದಷ್ಟು ಜನ ಇರ್ತಾರೆ. ಈ ನಮ್ಮ ಗ್ಯಾಂಗ್ಗಳಲ್ಲಿ ಮೋಸ್ಟ್ ಕಾಮನ್ ಅದು. ಈ ಫ್ರೆಂಡ್ಸ್ ಇರ್ಬೇಕಾದ್ರೆ ನನಗೆ ಕಾಲೇಜಲ್ಲಿ ಅಷ್ಟೇ ಬೇರೆನೇ ಕೆಲಸ, ಯಾರಾದ್ರೂ ಒಬ್ಬ ಒಂದು ಬೇರೆದಾರದ್ದು ಮಾಡೋಕ್ಕೆ ಯಾರೋ ಒಬ್ಬ ಇರ್ತಾನೆ. ಅಂಥ ಗ್ಯಾಂಗ್ ಅದು ನಿಮಗೆ. ಅವರು ಮಜಾ ಬರ್ತಾರೆ ಅಂತ ಬರೋದ್ರೆ. ನಿಮ್ಮ ಫಿಲಮಲ್ಲಿ ಡ್ಯಾನ್ಸ್ ಇದೆ, ಫೈಟ್ ಇದೆ, ಸೊ ಹೆಂಗ್ ಮಾಡಿದಾರೆ? ಡ್ಯಾನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದ ಫಂಕ್ಷನ್ ಸಾಂಗ್ ಅಲ್ಲಿ ಒಂದು ಇನ್ನೊಂದು ಐಟಮ್ ನಂಬರ್ ಮಾಡ್ಸಿದ್ರು. ಅಲ್ಲಿ ಒಂದು ಬರ್ಡೇ ಪಾರ್ಟಿಯಲ್ಲಿ ನಡೆಯುತ್ತ ಒಂದು ಡ್ಯಾನ್ಸ್ ಇದೆ. ಆಮೇಲೆ ಫೈಟ್ ಇದಾವೆ ನಮ್ಮ ಫಿಲ್ಮ್ ಅಲ್ಲಿ. 2 ಫೈಟ್ ಇದಾವೆ. ಒಂದು ಇಂಟರ್ವಲ್ ಫೈಟ್ ಇದೆ, ಕ್ಲೈಮ್ಯಾಕ್ಸ್ ಫೈಟ್ ಇದೆ. ಹೆಂಗ್ ಮಾಡಿದಾರೆ ಅಂತ ಕೇಳಿ. ಎಲ್ಲ ಸಿನಿಮಾ ನಾನು ನೋಡಿರೋದ್ರಿಂದ ತುಂಬಾ ರಿಯಲಿಸ್ಟಿಕ್ ಆಗಿ. ನಾನ್ ಸಿನಿಮಾ ನೋಡಿಲ್ಲ ಇನ್ನ. ನಾನು ನೋಡಿದ್ದೀನಿ, ನಾನು 2 ಸಲ ನೋಡಿದ್ದೀನಿ. ನಿರ್ಮಾಪಕರು 2 ಸರಿ ಸಿನಿಮಾನ ನೋಡಿದ್ದಾರೆ ಖುಷಿಯಾಗಿ. ಸೊ ಹೋಪ್ ಸೊ ನನಗೂ ಆ ಕಾನ್ಫಿಡೆನ್ಸ್ ಬಂದಿದೆ ಹಂಗಾಗಿ. ಸೊ ಚೆನ್ನಾಗಿದೆ ಫೈಟ್ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಫೈಟ್ ಅಲ್ಲ, ಅದು ಕಥೆ ಒಳಗಡೆ ಹೋಗುವಂಥ ವಿಚಾರ. ಸೊ ಟಿಪಿಕಲ್ ಫೈಟ್ ಅಲ್ಲ, ಬಟ್ ಯು ವಿಲ್ ಫೀಲ್ ದಟ್. ಅಂದರೆ ಹೊಡೆದಾಟದ ಸಿಚುವೇಶನ್ ಫೀಲ್ ಆಗುತ್ತೆ ನಿಮಗೆ. ಓಕೆ, 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನೀವು ಹೇಗೆ ವೆಲ್ಕಮ್ ಮಾಡ್ತೀರಾ ಆಡಿಯನ್ಸ್ನ ವೆಲ್ಕಮ್ ಮಾಡಿ ಬನ್ನಿ ಸಿನಿಮಾ ನೋಡಿ ಅಂತ ಹೇಗೆ ಮಾಡ್ತೀರಾ? ನಾನು ಆಕ್ಚುಲಿ ನಮ್ಮ ಮನೆ ಹಿಂದೆ ಪೊಲೀಸ್ ಸ್ಟೇಷನ್ ಇದೆ, ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್. ಎಷ್ಟು ಎಕ್ಸೈಟ್ ಆಗುತ್ತೆ ನೆನ್ನೆ ಅಲ್ಲಿ ಹೋಗಿ ವಾಕಿಂಗ್ ಮಾಡುವಾಗ ನಾನು ನನ್ನ ಮಗಳು ವಾಕ್ ಮಾಡ್ತಿದ್ವಿ. ಅಲ್ಲಿ ಹೋಗ್ಬಿಟ್ಟು ಸರ್ ನಮ್ದು ಸಿನಿಮಾ ರಿಲೀಸ್ ಆಗ್ತದೆ 30th ನೋಡಿದ್ರ ಹಾಡು ನೋಡಿದ್ರ ಅಂದ್ಬಿಟ್ಟು ಅವ್ರಿಗೂ ಪ್ಲೇ ಮಾಡಿದ್ರು. ಐ ಥಿಂಕ್ ಆ ಥರ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ, ನಿಮಗೂ ಖುಷಿ ಆಗುತ್ತೆ. ಈ ಥರ ಸಿನಿಮಾ ನಮ್ಮವ್ರು ಮಾಡಿದ್ದಾರೆ ಅಂತ ನಿಮ್ಗೆ ತುಂಬ ಖುಷಿ ಆಗುತ್ತೆ. ಮತ್ತೆ ಮೂವಿ ಮುಗಿದ್ಮೇಲೂ ಆ ಥರನೇ ಹೋಗ್ತೀರಾ, ಅಂದ್ರೆ ಹಂಗೆ ನಕ್ಕೊಂಡೇ ಹೋಗ್ತೀರಾ. ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾದ್ರೂ ಬರಲೇಬೇಕು. ಎಕ್ಸಾಕ್ಟ್ಲಿ. ಇಡೀ ಸಿನಿಮಾ ನೋಡಿ ಆಚೆ ಬರ್ತಾ ನಿಮ್ ಮುಖದ ಮೇಲೆ ಒಂದು ನಗು ಇರುತ್ತೆ. ಸೊ ಆ ನಗುನ ನೋಡೋದಕ್ಕೆ ನಾವು ಕಾಯ್ತಿರ್ತೀವಿ. ಶೆಟ್ರೆ, ಮೊನ್ನೆ ನಾವು ಒಂದು ಹಾಡು ಬಿಡುಗಡೆ ಮಾಡಿದ್ವಿ. ಸೊ ಅದನ್ನ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಏತಕ್ಕೆ ಸಾಂಗ್, ನಿಮ್ದು ಬೆಲ್ ಬಾಟಮ್ ಸಾಂಗ್, ಸುಮಾರಷ್ಟು ಕೋಇನ್ಸಿಡೆನ್ಸ್ ಇದೆ. ಆಕ್ಚುಲಿ ನಿಮ್ ಫಸ್ಟ್ ಫಿಲಮ್ ಅಲ್ಲೂ ನೀವು ಕಾನ್ಸ್ಟೇಬಲ್, ನನ್ ಫಸ್ಟ್ ಫಿಲಮ್ ಅಲ್ಲೂ ನಾನು ಕಾನ್ಸ್ಟೇಬಲ್. ನಾನು ದಿವಾಕರ, ನೀವು ಗೋವರ್ಧನ್. ಸುಮಾರು ಜನ ಪೊಲೀಸರು ಸಿಗ್ದಾಗ ಕೇಳ್ತಾರೆ, ಆದರೆ ದಿವಾಕರ್ ಅಂತ ಹೆಸರಿಟ್ಟರು ಕಾನ್ಸ್ಟೇಬಲ್ ಸಿಗ್ದಾಗ ನಂಗೆ ಹೇಳ್ತಾರೆ, ಸರ್ ನನ್ನ ಹೆಸರಲ್ಲಿ ನಿಮ್ಮ ಫಸ್ಟ್ ಪಿಕ್ಚರ್ ನಿಮ್ಗೆ ಹಿಟ್ ಆಗಿದೆ. ಮೋಸ್ಟ್ಲಿ ಗೋವರ್ಧನ್ ಅಂತ ಸಿಕ್ಕಿದ್ಮೇಲೆ ಅವರು ನನ್ಗೆ ಹಂಗೆ ಹೇಳಿ ಅಂತ ನಾನು ಆಸೆ ಪಡ್ತೀನಿ. ಖಂಡಿತವಾಗ್ಲು. ಬಟ್ ಆ ಸಾಂಗ್ ಈ ಸಾಂಗ್ ಅಂದ್ರೆ ಅದು ಸೂಪರ್ ಹಿಟ್ ಸಾಂಗ್. ಇದು ಚೆನ್ನಾಗಿ ಹೋಗ್ತಾ ಇದೆ ಆಸ್ ಯೂಶುವಲ್. ಕಂಪೇರ್ ಮಾಡ್ಕೊಂಡು ಮಾತಾಡ್ತಾರೆ, ಹೇಗೆ ಅನ್ಸುತ್ತೆ? ಸೂಪರ್. ಅಂದರೆ ನಿಮಗೆ ಆ ಕಂಪ್ಯಾರಿಸನ್ಸ್ಗಳು ಮಜಾ ಬರುತ್ತೆ. ಅಂದರೆ ಇಮೋಷನ್ಸು, ಅಂದರೆ ಅಲ್ಲೂ ಒಂದು ಏತಕ್ಕೆ ತುಂಬ ಇನ್ನಸೆಂಟ್ ಆಗಿತ್ತು ದಿವಾಕರ್ ಅನ್ನೋನು. ಡಿಟೆಕ್ಟಿವ್ ಆಗೋ ಪ್ರಾಸೆಸ್ಸು ಅದರಲ್ಲಿ ಇದಾನ ಅವನು ಪ್ರೀತಿಯಲ್ಲಿ ಯಾವುದು ಕಲ್ಮಶ ಇರಲಿಲ್ಲ. ಅವನು ತುಂಬ ಇನ್ನಸೆಂಟ್ ಆಗಿ ಲವ್ ಮಾಡ್ತಾನೆ. ಅವ್ನು ಸ್ಪೆಷಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅವಳಿಗೆ ಐ ಲವ್ ಯು ಕುಸುಮ ಅಂತ ಬರೆದಿರೋ ಖರ್ಚೀಫ್ ಹಿಂಗೆ ಕೊಟ್ಬಿಟ್ಟು ಅವಳು ತೆಗೆದು ಹಿಂಗೆ ಒರೆಸ್ಕೊಂಡು ಹಿಂಗೆ ಬಿಸಾಕ ತಕ್ಷಣ ಅಯ್ಯೋ ಅಂತ ಅನ್ಕೊಂಡು ನೋಡೋಂಥದ್ದಾಗಲಿ. ಸೊ ಅದು ಭಾಳ ಮಜಾ ಬಂದಿದ್ದು ನನಗೆ. ರಘುವಣ್ಣ, ಐ ಥಿಂಕ್ ರಂಗಾಯಣ ರಘು ಅವರು ಈ ದುನಿಯಾ ವಿಜಯ್ ಅವ್ರ ಹತ್ರ
ಒಂದು ಈ ಸಿನಿಮಾ ಅಂದ್ರೆ ಹಿಂಗೆ ಇರತ್ತೆ ಕಣ, ಹೀರೋ ಬರ್ತಾರೆ ಹೀರೋಯಿನ್ ಬರ್ತಾರೆ, ಒಂದೇನೋ ಒಂದು ಭಯಂಕರ ಟ್ರಾಲ್ ಆಗಿತ್ತು. ಒಂದು ಹೆಂಗೆ ಟ್ರಾಲ್ ಮಾಡಿದ್ದಾರೆ ಅಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡೋದು ನಮ್ಮದು ಆ ಸಾಂಗಲ್ಲಿ ಬರೋ ಸೀನ್ಗಳು, ಸೀಕ್ವೆನ್ಸ್, ಅದನ್ನು ಕರೆಕ್ಟಾಗಿ ಕನೆಕ್ಟ್ ಮಾಡಿ ಹಾಕ್ಬಿಟ್ಟಿದ್ರು ಅದರಲ್ಲಿ. ಭಾಳ ಮಜಾ ಆಯ್ತು ಅದನ್ನ. ಅಂದರೆ ಯಾರು ಮಾಡಿದ ನೆನಪಿಲ್ಲ ನನಗೆ. ಅಂದರೆ ಅದು ಇನ್ನೇನು ಹಿಂಗೆ ಹೋಗ್ಬಿಡ್ತಾನೆ, ಅದು ಸ್ವಲ್ಪ ಬೇರೆ ಥರದಲ್ಲಿದೆ, ಹಿಂಗೆ ಹೋಗ್ಬಿಡ್ತಾರೆ ಕೈ ಕಟ್ಟು ಹಾಕ್ಬಿಟ್ಟು ಕೂರಿಸ್ಬಿಡ್ತಾರೆ ಪಕ್ಕದಲ್ಲಿ ತರ್ಕೊಂಡೆಲ್ಲ ಹೇಳಿದ್ರು. ಅದು ರಘುವನ್ನ ಎಕ್ಸ್ಪ್ಲೇನ್ ಮಾಡೋದು ಅದು ಮಜಾ ಬಿಡಿ ಅದು. ಆ್ಯಂಡ್ ಆ ಸೇಮ್ ಇನ್ ಅ ಸೆನ್ಸ್ ಗೋವರ್ಧನಲ್ಲಿದೆ, ಅಥವಾ ಅದಕ್ಕಿಂತನೂ ಇನ್ನೂ ಅಲ್ಲ ಎಲ್ಲರೂ ಮಾತಾಡ್ತಿರೋದೇನು ಅಂದ್ರೆ ಆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸ್. ಎಕ್ಸಾಕ್ಟ್ಲಿ. ನೀವು ನನಗೆ ಆ ಸಾಂಗ್ ನೋಡಿದಾಗ ತುಂಬ ಖುಷಿಯಾಗಿದೆ ಏನಂತಂದರೆ ವಿತ್ ಲಿರಿಕ್ಸ್, ಕೆ ಕಲ್ಯಾಣಿ ಅವರು ಬರೆದಿರೋ ಆ ಲಿರಿಕ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಸಾಂಗ್ ನೀವು ಸ್ಟಾರ್ಟಿಂದ ಎಂಡ್ವರೆಗೆ ಒಂದು ಸ್ಮೈಲಲ್ಲೇ ನೋಡ್ತೀರಾ. ಸ್ಮೈಲಲ್ಲಿ ನೋಡಿ 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 ಒಂಚೂರು ಇನ್ವೆಸ್ಟಿಗೇಟಿವ್ ಮೋಡ್ ಮ್ಯೂಸಿಕ್ ಬಂದು ದಿಗಂತ್ ಬಂದ ತಕ್ಷಣ ಅಲ್ಲಿ ಓಕೆ ಅನ್ನೋ ಥರ ಒಂದು ಇದು ಬರುತ್ತೆ ಥ್ರೂ ಔಟ್. ನೀವು ಎಲ್ರಿಗೂ ಅಷ್ಟೇ, ನಮ್ಮ ಟೀಮಲ್ಲಿ ಎಲ್ಲರೂ ತೋರಿಸಿದಾಗಲೂ ಕೂಡ ಅಷ್ಟೇ, ಎಲ್ಲರೂ ನೋಡ್ಬೇಕಾದ್ರೆ ಒಂದು ಸ್ಮೈಲ್. ನಾನೇ ಎಷ್ಟು ಸಲ ಪ್ಲೇ ಮಾಡಿದ್ರು ಒಂದು ಅಲ್ಲಿಂದ ಸ್ಮೈಲ್ ಶುರು ಆದರೆ, ಅಂದರೆ ಗೋವರ್ಧನ ಜೊತೆಗೆ ನಾವು ಅಲ್ಲ ಆ ಲೈಫನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ, ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಮೋಸ್ಟ್ಲಿ ಅದು ಆ ಸಾಂಗ್ ಎಲ್ರಿಗೂ ಅಷ್ಟೊಂದು ಕನೆಕ್ಟ್ ಮಾಡ್ಕೊಳಕ್ಕೆ ಏತಕ್ಕೆ ಸಾಂಗ್ ಜೊತೆ ಕಾಮನ್ ಪಾಯಿಂಟ್ ಇದ್ದಿದ್ದು ಮೋಸ್ಟ್ಲಿ ಭೂಷಣ್ ಮಾಸ್ಟರ್. ವಿ ಹ್ಯಾವ್ ಟು ಥ್ಯಾಂಕ್ ಹಿಮ್. ಭೂಷಣ್ ಮಾಸ್ಟ್ರೇ ಎರಡು ಹಾಡುಗಳನ್ನ ಕೊರಿಯೋಗ್ರಫಿ. ಎಲ್ಲರೂ ಹೇಳ್ತಿರೋದು ಏನಂದ್ರೆ, ಅಂದ್ರೆ ಅದನ್ನ ನೋಡಿದ ತಕ್ಷಣ ನೀವು ತಿರುಗ್ತಿರಲ್ಲ, ಹಿಂದೆ ಬಂಟಿಂಗ್ಸ್ ಎಲ್ಲ ಮೇಲೆ ಅದು ಓಪನಿಂಗ್ ಶಾರ್ಟ್, ಅದು ಅದು ಹಾಡ್ಗೂ ಒಂದು ಉಟಾವ್ ಕೊಡ್ತು, ಆ ಫ್ರೇಮು ಕೂಡ ಹಂಗೆ ಮೇಲಕ್ಕೆ ಹೋದಂಗಿದೆ. ಭೂಷಣ್ ಮಾಸ್ಟರ್ ಅಂತ ಐಡಿಯಾ ಎಲ್ಲ ಸೂಪರ್ ಆಗಿ ಮಾಡ್ತಿರ್ತಾರೆ. ಸೊ ಭೂಷಣ್ ಮಾಸ್ಟರ್ ಥ್ಯಾಂಕ್ಸ್ ಫ್ರಮ್ ಹಿಯರ್. ಅವನಿಗೂ ಫಸ್ಟ್ ಫಿಲಮಿಗೆ ಸಾಂಗ್ ನೀವು ಕೊರಿಯೋಗ್ರಫಿ ಅವರೇ, ಸಿಂಗಾರ ಸಿರಿ ಅವರೇ ಎಲ್ಲ, ನನಗೂ ಅವ್ರು ನೀವೇ ಮಾಡಿದೀರಾ. ನೋಡೋಣ, ಹೋಪ್ ಸೊ ಬೆಲ್ ಬಾಟಮ್ ತರದ್ದೇ ಒಂದು ಸಕ್ಸಸ್ ಈ ಸಿನಿಮಾಗೂ ಸಿಗ್ಲಿ ಅಂತ. ಅಂಡ್ ನಂದು ಇನ್ನೊಂದು ಆಡಿಯನ್ಸ್ ಜೊತೆಗೆ ಎಲ್ಲ ಇಲಾಖೆಯವರು, ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಇವರೆಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ಅಂತ ಅಂದ್ಕೊಳ್ತೀನಿ. ಅವರ ಪರ್ಸ್ನಲ್ ಲೈಫನ್ನು ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ, ಮತ್ತು ಅವ್ರು ರಿಲ್ಯಾಕ್ಸ್ ಆಗೋಕ್ಕೂ ಕೂಡ, ಈ ಸ್ಟ್ರೆಸ್ಸನ್ನು ನಾವು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನೋಡೋದಕ್ಕೂ ಕೂಡ ಐ ಥಿಂಕ್ ಲಾಫಿಂಗ್ ವಿತ್ ಬಂದು ಅವ್ರು ಥಿಯೇಟ್ರಲ್ಲಿ ನೋಡ್ಬೇಕಂತ ಅಂದ್ಕೊಳ್ತೀನಿ ನಾನು. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶೆಟ್ರೆ, ಅಂದರೆ ಇವತ್ತಿನ ಇಂಡಸ್ಟ್ರಿ ಸಿಚುವೇಶನ್ ವಿ ನೋ, ಅಂದರೆ ಡೌನ್ಫಾಲ್ ಹೇಗಿದೆ ಕಲೆಕ್ಷನ್ ವೈಸ್ ಆಗಲಿ, ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಆಗಲಿ, ROI ನೋಡಿದ್ರೆ ವಿ ಆರ್ ಸೀಯಿಂಗ್ 0 ROI. ವಾಟ್ ಯು ಲೈಕ್ ಟು ಸೇ, ಅಂದರೆ ಹೆಂಗೆ ನಾವು ಈ ಥರದ್ದು ಕಾನ್ಸೆಪ್ಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಓನ್ಲಿ ಬಿಕಾಸ್ ಆಫ್ ಪ್ರಮೋಷನ್ಸ್ ಬೀಳ್ತಾ ಇದೆಯಾ, ಅಥವಾ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೀಳ್ತಾ ಇದೆಯಾ, ಅಥವಾ ಈ ಥರದನ್ನ ಹೇಗೆ ತೊಗೊಂಡೋಗ್ಬೋದು ಮುಂದಕ್ಕೆ ಅಂತ? ಒಂದು ಕೋವಿಡ್ ಆದಮೇಲೆ ಹ್ಯೂಜ್ ಗ್ಯಾಪ್ ಆಗಿದೆ ಆಡಿಯನ್ಸ್ಗೂ ನಮಗೂ. ಐ ಥಿಂಕ್ ಅದು ಫುಲ್ಫಿಲ್ ಆಗಬೇಕು, ಅದನ್ನೆಲ್ಲ ಹೋಗೋ ಪ್ರಾಸೆಸ್ಸಲ್ಲೇ ಆಗಬೇಕದು. ಅದನ್ನು ನಾವು ಹೀಗೆ ಹಾಗೆ ಅಂತ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ನಾವು ಖಂಡಿತವಾಗ್ಲೂ ನಮ್ಮ ಸೈಡಿಂದ ಅವ್ರಿಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡಬೇಕು, ಒಳ್ಳೆ ಕತೆಗಳನ್ನು ತೊಗೊಬರಬೇಕು. ಕತೆ ಚೆನ್ನಾಗಿದೆ, ಮಧ್ಯದಲ್ಲೆಲ್ಲ ಲ್ಯಾಗ್ ಹೊಡಿತು ಅವ್ರಿಗೆ, ಚೆನ್ನಾಗಿದೆ, ಓಕೆ ಬೋರ್ ಆಗುತ್ತೆ ಗುರು ಅಂತ. ನಿಮ್ಗೆ ಇವತ್ತು ಒಂದು ಸೆಕೆಂಡ್ ನಮ್ಮ ಮೈಂಡ್ಸೆಟ್ ಹೇಗಾಗಿದೆ ಅಂತಂದರೆ, ನಾವು ಆರ್ ಅಡಿಕ್ಟೆಡ್ ಟು ಸಮ್ 30 ಸೆಕೆಂಡ್ಸ್ ವೀಡಿಯೋಸ್. ನೀವು ಒಂದು ಸರ್ವೇನೇ ಹೇಳುತ್ತೆ ಅದು ನಿಮಗೆ, ಎಷ್ಟೋ ಸೆಕೆಂಡ್ ಅಷ್ಟೇ ಅವನಿಗೆ ಮೆಮರಿ ಇದಿರುತ್ತೆ, ಅವ್ನು ಕನೆಕ್ಟೆಡ್ ಆಗಿರ್ತಾನೆ, ಅದಕ್ಕಿಂತ ಜಾಸ್ತಿ ಅವ್ನಿಗೆ ಇರೋಕ್ಕಾಗಲ್ಲ ಅನ್ನೋ ಥರದ್ದು ಒಂದು ವಿಷಯ ಹೇಳುತ್ತೆ. ಸೊ ನಿಮಗೆ ಅಷ್ಟು ನೀವು ಎಂಗೇಜಿಂಗ್ ಇಡಬೇಕು. 2.5 ಗಂಟೆ ಸಿನಿಮಾ, ನಮ್ಮದು 2 ಗಂಟೆ 12 ನಿಮಿಷ ಇದೆ ಸಿನಿಮಾ. ಸೊ ಅಷ್ಟೊತ್ತು ನೀವು ಎಂಗೇಜಿಂಗ್ ಇಡಬೇಕಂತಂದರೆ ಅವ್ರಿಗೆ 1 ನಿಮಿಷ ಬೋರ್ ಆಯ್ತು ಅಂದರೆ, ನೀವು ಥಿಯೇಟ್ರಲ್ಲಿ ಸುಮ್ಮನೆ ನೋಡ್ತಿರ್ಬೇಕಾದ್ರೆ ಟಕ್ಕಂತ ಒಂದು ಲೈಟ್ ಓಪನ್ ಆಗುತ್ತೆ, ನಿಮ್ಗೆ ಅದು ಹೇಳುತ್ತೆ ನಿಮ್ಮ ಸಿನಿಮಾ ಇಲ್ಲಿ ಲ್ಯಾಗ್ ಆಯಿತು ಅಂತ, ಸ್ಲೋ ಆಯಿತು, ಬೋರ್ ಆಯಿತು ಅಂತ. ಅವ್ರಿಗೆ ಇಷ್ಟ ಆಗದೆ ಹೋಗಿರ್ಬೋದು, ಅದನ್ನ ಟಕ್ಕಂತ ಫೋನ್ ಆನ್ ಮಾಡಿಬಿಡ್ತಾರೆ. ಸೊ ಇದನ್ನು ನಾವು ಅವ್ರಿಗಿನ್ನೂ ಬೆಟ್ರ್ ಕತೆಗಳನ್ನು, ಬೆಟ್ರ್ ಸಿನಿಮಾನ, ಬೆಟ್ರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಕೊಡೋದ್ರಿಂದ ಆಗ್ಬೋದು. ಪ್ರಮೋಷನ್ ಅನ್ನೋದು ತುಂಬ ಹಳ್ಳಾತ್ಕೊಂಡು ಹೋಗಿದೆ. ಅಂದರೆ ಅದನ್ನು ಕ್ರ್ಯಾಕ್ ಮಾಡೋಕ್ಕೆ ಇನ್ನೇನು ಅಂದರೆ ತುಂಬ ಈ ಆರೋ ಬೆಂಕಿ ತುಂಬ ಉರಿಯಿತ್ತಂತೆ, ಆ ಥರದಲ್ಲಿ ಯಾವುದ್ಯಾವುದೋ ದಿಕ್ಕಲ್ಲಿ ಹೋಗ್ತಾ ಇದೆ ಸೋಷಿಯಲ್ ಮೀಡಿಯಾ. ಅದರಲ್ಲೂ ತುಂಬ ಇದಾಗಿದೆ. ಅಂದರೆ ಯಾವ್ದು ತಲುಪುತ್ತೆ ಯಾವ್ದು ತಲುಪಲ್ಲ ಗೊತ್ತಾಗಲ್ಲ. ಐ ಥಿಂಕ್ ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಎಲ್ಲ ಪ್ರಮೋಷನ್ಸು ಡೈಲ್ಯೂಟ್ ಆಗಿದೆ. ತುಂಬ ಜನಕ್ಕೆ ಯಾವುದು ರೀಚ್ ಆಗಲ್ಲ, ಯಾಕಂದರೆ ಅಷ್ಟು ವಿಷಯಗಳು ಬರುತ್ತೆ ಇವತ್ತು. ಬಿಕಾಸ್ ನಿಮ್ಗೆ ಅಷ್ಟು ನ್ಯೂಸ್ ಪೋರ್ಟಲ್ಗಳು, ಅಷ್ಟು ಸೋಷಿಯಲ್ ಮೀಡಿಯಾ ಪೇಜಸ್ಗಳಾಗ್ಬೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ ಆಗ್ಬೋದು, ಎಲ್ಲನೂ ನಿಮ್ಗೆ ಆ ಮಟ್ಟಿಗೆ ಬಂದುಬಿಟ್ಟಿದೆ. ತುಂಬ ರಶ್ ಓವರ್ ಫೀಡ್ ಆಗ್ತಿದೆ. ಹಾಗಾಗಿ ಯಾವುದೋ ಸಿನಿಮಾ ಅಲ್ಲಿ ಹೋಗಿ ತಲುಪೋದು ತುಂಬ ಕಷ್ಟ. ಐ ಥಿಂಕ್ ಒಂದು ತುಂಬ ಕಾಲದಿಂದನೂ ಇರೋದು ಕಂಟೆಂಟ್ ಅಷ್ಟೇ. ಆ ಸಿನಿಮಾದ ಕಂಟೆಂಟ್ ಚೆನ್ನಾಗಿದೆ ಅಂತಂದ್ರೆ ಡೆಫಿನೆಟ್ಲಿ ಅದು ಹೋಗಿ ತಲುಪುತ್ತೆ ಅವ್ರಿಗೆ ಅಂತ. ಡೈವರ್ಷನ್ ತುಂಬ ಇದೆ ಅಂತ ಅನ್ನಿಸ್ತು. ಅಲ್ಲ, ಡೈವರ್ಷನ್ ಮಧ್ಯದಲ್ಲೂ ಕೂಡ ನಾವು ಸ್ವಲ್ಪ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಖಂಡಿತವಾಗ್ಲೂ ಅವರು ತಲುಪ್ಬೋದು ಅನ್ನೋ ನಂಬಿಕೆ. ಸೊ ಆಸ್ ರಿಷಬ್ ಆಗ್ಲೇ ಹೇಳ್ದಂಗೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೋಸ್ಕರ ಡೆಡಿಕೇಟ್ ಮಾಡುವಂತ ಸಿನಿಮಾ. ಅಂಡ್ ನಮ್ಮ ಸಿನಿಮಾದಲ್ಲೂ ಆಲ್ರೆಡಿ ಆ ಲೈನ್ ಕೂಡ ಹಾಕಿದೀವಿ, ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಡೆಡಿಕೇಟ್ ಮಾಡಿದೀವಿ ಅಂತ. ಯಾಕಂದ್ರೆ ಯಾವುದೇ ಒಂದು ಐ ಥಿಂಕ್ ಬರೀ ಪೊಲೀಸರಿಗಿಂತನೂ ಅವ್ರ ಫ್ಯಾಮಿಲಿ ಜೊತೆಗೆ ಬಂದ್ರೆ, ಫ್ಯಾಮಿಲಿ ಜೊತೆಲಿ ಬಂದ್ರೆ, ಆವಾಗ ಅವ್ರ ಗಂಡಂದ್ರು ಸ್ಟೇಷನಲ್ಲಿ ಎಷ್ಟೆಲ್ಲ ಸ್ಟ್ರೆಸ್ಫುಲ್ ಆಗಿರ್ತಾರೆ, ಮನೆಗೆ ಬಂದಾಗ ಏನು ಸಿಚುವೇಶನ್ನು,
ಮನೆಯಲ್ಲಿ ಬಂದರೆ ಇದು ಮುಖ ಹಿಂಗೆ ಇಟ್ಕೊಂಡಿರ್ತಾನೆ, ಈ ಅಪ್ಪ ಇವನೇನು ನಗೋದಿಲ್ಲ ಮಾಡೋದಿಲ್ಲ, ಇನ್ನು ಅಲ್ಲೂ ಹಿಂಗಿರ್ತಾನೆ ಇಲ್ಲೂ ಹಿಂಗಿರ್ತಾನೆ ಅನ್ನೋದು ಅಂದ್ಕೊಂಡು ಬೈಕೊಳ್ಳುವಂಥ ಹೆಂಡತಿಯರು, ಮಕ್ಕಳು ಎಲ್ಲರೂ ಕೂಡ ಈ ಸಿನಿಮಾ ನೋಡಿದ್ರೆ ಅವ್ರಿಗೆ ಅವರ ಲೈಫ್ ಹೇಗಿದೆ ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಅನ್ಸುತ್ತೆ. ಹೌದು. ಹಾಗೆ ನನ್ನ ಪ್ರಕಾರ ಕಾಮನ್ ಆಡಿಯನ್ಸ್ ಯಾರು, ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಹೊರಗಡೆಯಿಂದ ಯಾರು ಆಡಿಯನ್ಸ್ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ವಿ ಏನಕ್ಕೆ ಅಂದ್ರೆ, ನಿಮಗೆ ಒಂದು ಸಣ್ಣ ಕನಿಕರ ಅಥವಾ ಪ್ರೀತಿ ಪೊಲೀಸ್ ಅವ್ರ ಮೇಲೆ ಹುಟ್ಲಿ ಅನ್ನೋದಕ್ಕೆ ಅಷ್ಟೇ. ಅಂದ್ರೆ ತುಂಬಾ ಬುದ್ಧವಾದ ಹೇಳಕ್ ಹೋಗಿಲ್ಲ, ತುಂಬಾ ತಮಾಷೆಯಾಗಿ ಇಡೀ ಸಿನಿಮಾನ ತಗೊಂಡೋಗಿದೀವಿ. ಸೊ ಪ್ಲೀಸ್ ಬನ್ನಿ ಆ ಸಿನಿಮಾನ ನೋಡಿ. ಇದೆಲ್ಲದರ ಜೊತೆಲಿ ಸುಮಾರಷ್ಟು ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ರಿಗೂ ನಾನು ಕಾಮನ್ ಆಗಿ ಒಂದು ಥ್ಯಾಂಕ್ಸ್ ಅನ್ನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಪ್ರಪ್ರಥಮ ಬಾರಿಗೆ ಒಂದು ಪಾತ್ರವಾಗಿ, ಮುಖ್ಯ ಪಾತ್ರವಾಗಿ ನಾನು ಈ ಸಿನಿಮಾದಲ್ಲಿ ಬರ್ತಾ ಇದ್ದೀನಿ. ಸೊ ಲಾಫಿಂಗ್ ಬುದ್ಧನ ಮಿಸ್ ಮಾಡಬೇಡಿ, ಥಿಯೇಟ್ರಲ್ಲಿ ಬಂದು ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಫೀಲ್ ಮಾಡಿ. ಆಗಸ್ಟ್ 30ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಾವು ಬರ್ತಾ ಇದ್ದೀವಿ. ಇಷ್ಟೊಂದವರೆಗೂ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸೋಕೆ ಧನ್ಯವಾದಗಳು. ಈಗ 3 ಜನ ದಿಗ್ಗಜರನ್ನ ಬೀಳ್ಕೊಡ್ತಾ ನಾನು ಬೀಳ್ಕೊಡ್ತಾ ಇದ್ದೀನಿ ಕನ್ನಡ ಪಿಕ್ಚರ್ಸ್ ಇಂದ. ಸಿ ಯು, ಟೇಕ್ ಕೇರ್, ಬಾಯ್.